ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. IVF ಟ್ರೀಟ್ಮೆಂಟ್ ಅಂದ್ರೇನು ಮತ್ತೆ ಅದು ಎಷ್ಟು ಸೇಫ್ ಆಗಿರುತ್ತೆ? ಹೊರಗಡೆ ಭ್ರೂಣನ ಬೆಳೆಸ್ಬಿಟ್ಟು ಆಮೇಲೆ ಒಳಗಡೆ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀವಿ. ಅವರು IUI ಅಲ್ಲಿ ಮತ್ತೆ ಮಾಮೂಲು ಸಿಂಪಲ್ ಓವುಲೇಷನ್ ಇಂಡಕ್ಷನ್ ಅಲ್ಲಿ ಸಕ್ಸಸ್ ಬರದೇ ಇದ್ದಾಗ ಮಾತ್ರ ನಾನು ಅದು IVFಗೆ ಸಜೆಸ್ಟ್ ಮಾಡಿರ್ತೀನಿ. IVF ಅಲ್ಲಿ ಸಕ್ಸಸ್ ರೇಟು ಡೆಫಿನೆಟ್ಲಿ ಬೇರೆ ಪ್ರೊಸೀಜರ್ಸ್ಗಿಂತ ಡೆಫಿನೆಟ್ಲಿ ಜಾಸ್ತಿ ಇರುತ್ತೆ, ಬಟ್ ಅದ್ರ ಜೊತೆಗೆ ಕಾಸ್ಟು ಜಾಸ್ತಿ ಇರುತ್ತೆ. ಸ್ವಲ್ಪ ಯೋಗ ಪ್ರಾಕ್ಟೀಸು, ಪ್ರಾಣಾಯಾಮ, ಈ ಥರ ಮೆಡಿಟೇಷನ್ನು ಮುಂಚೆಯಿಂದನೇ ಶುರು ಮಾಡಿಕೊಂಡು ದೆನ್ ದೇ ಶುಡ್ ಎಂಟರ್ IVF. IVF ಟ್ರೀಟ್ಮೆಂಟ್ ಅಲ್ಲಿ ಮಕ್ಕಳು ಸರಿಯಾಗಿ ಹುಟ್ಟೋದಿಲ್ಲ, ಅಬ್ನಾರ್ಮಲ್ ಆಗಿ ಹುಟ್ಟುತ್ತಾರೆ ಅಂತ ಭಯ ಪಡ್ತಾರಲ್ಲ ಡಾಕ್ಟರ್? IVF ಕನ್ಸೆಪ್ಷನ್ ಆದಮೇಲೆ ಒಂದು ಹೇಳೋದಕ್ಕೆ ಇಷ್ಟಪಡೋದು ಅಂದರೆ ಇದು ಸ್ವಲ್ಪ ವೀಕರ್ ಪ್ರೆಗ್ನೆನ್ಸೀಸ್ ಅಂತ ಹೇಳ್ತೀವಿ. ಆ ಲೋ AMH ಇರೋರಿಗೆ IVF ಟ್ರೀಟ್ಮೆಂಟ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಕೊಡುತ್ತೆ? ಡಿಸೀಸ್ ನೀವು ಅದನ್ನು ಕ್ಲಿಯರ್ ಮಾಡಲಿಲ್ಲ ಅಂತಂದರೆ ನೀವು IVF ಮಾಡಿನೂ ಸಕ್ಸಸ್ ರೇಟ್ ಕೊಡೋದು ಕಷ್ಟ ಆಗುತ್ತೆ. ವೀಕ್ಷಕರು, ಈಗ ಸಂತಾನ ಪ್ರಾಪ್ತಿ ಅಂತ ಬಂದಾಗ ಮಿರಾಕಲ್ ರೆಮಿಡಿ ಹೇಳ್ತೀನಿ ನಿಮಗೆ. ಇದು ತುಂಬಾ ಮಿರಾಕಲ್ಲೇ ಮಾಡುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಈ ವಿಶೇಷ ಪಾಡ್ಕಾಸ್ಟ್ಗೆ ನಿಮಗೆಲ್ಲ ಮುಕ್ತ ಹೃದಯದಿಂದ ಸ್ವಾಗತ. ವೀಕ್ಷಕರೇ, ತಾವು ನೋಡ್ತಾ ಬರ್ತಾ ಇದ್ದೀರಿ ಈ ಎರಡು ವಿಶೇಷ ಪಾಡ್ಕಾಸ್ಟ್ಗಳಲ್ಲಿ ನಾನು ರಾಜ್ಯ ಪ್ರಶಸ್ತಿ ವಿಜೇತ ವೈದ್ಯೆಯಾದಂತಹ ಡಾಕ್ಟರ್ ತ್ರಿವೇಣಿ MP ಅವರನ್ನ ಸಂದರ್ಶನ ಮಾಡ್ತಾ ಬರ್ತಾ ಇದ್ದೀನಿ. ಪಾಡ್ಕಾಸ್ಟಲ್ಲಿ ತುಂಬ ಬೆಳಕಿನ ಒಂದು ರೇ ಆಫ್ ಹೋಪ್ ಅಂತ ಹೇಳ್ತಾರೆ. ಎಲ್ಲ ಕಡೆಗೆ ಅಂಧಕಾರ ಇದೆ, ಎಲ್ಲೋ ಒಂದು ಬೆಳಕಿನ ಕಿರಣ ಕಾಣಿಸುತ್ತಲ್ಲ, ಅದನ್ನು ಇಟ್ಕೊಂಡು ನಾವು ಮುಂದೆ ನಡೆದ್ರೆ ಗ್ಯಾರಂಟಿ ಸಕ್ಸಸ್ ಸಿಗುತ್ತೆ. ಹೌದು, ನಿಮಗೆ ಗೊತ್ತಾಗಿರುತ್ತೆ, ತಮ್ಮನೇಲಿ ನೋಡಿರ್ತೀರಾ ಯಾವ ವಿಷಯವಾಗಿ ನಾವು ಮಾತಾಡ್ತಾ ಇದ್ದೀವಿ ಅಂತ. ಯಾವೆಲ್ಲ ದಂಪತಿಗಳು ಇನ್ಫರ್ಟಿಲಿಟಿ, ಸಂತಾನಹೀನತೆ, ಆ ಒಂದು ಸಂತಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ದಾರಿಯಲ್ಲಿ ನೀವೆಲ್ಲ ನಡೀತಾ ಇದ್ದೀರಿ, ಅಲ್ಲಿ ಫೇಲ್ಯೂರ್ ಆಗ್ತಾ ಇದೆ, ಇಲ್ಲ ಗುರುಗಳೇ ಆಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಾ ಇದೆ, ಏನೆಲ್ಲ ಸಾಕಷ್ಟು ನಾವು ಲಕ್ಷಾಂತರ ದುಡ್ಡು ಕಳ್ಕೊಂಡಿದ್ದೀವಿ, ಏನೂ ರಿಸಲ್ಟ್ ಬರ್ತಾ ಇಲ್ಲ, ಸಾಕಷ್ಟು ಕಡೆ IVF ಮಾಡಿಸಿದ್ದೀವಿ, IUI ಮಾಡಿಸಿದ್ದೀವಿ, ಏನೂ ಆಗಿಲ್ಲ ಅಂತ ಹತಾಶರಾಗಿ ಕೂತಂತಹ ದಂಪತಿಗಳಿಗೆ ಇವತ್ತಿನ ಈ ಸಂಚಿಕೆ ಸಂಜೀವಿನಿಯಾಗಿ ಮಾರ್ಪಡಲಿದೆ. ಹೌದು, ಅಂತಹ ಒಂದು ಅದ್ಭುತವಾದಂಥ ವಿಷಯ ವಸ್ತು ಜೊತೆಗೆ ನಿಮಗೆ ಬಂದಿದ್ದೀವಿ. ಪೂರ್ತಿ ನೋಡಿ, ಎಪಿಸೋಡ್ನ ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ಸ್ವತಃ ಡಾಕ್ಟರ್ ತ್ರಿವೇಣಿ MP ಅವರು ಇವತ್ತಿನ ಪಾಡ್ಕಾಸ್ಟಲ್ಲಿ ಬಂದಿದ್ದಾರೆ. ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಆ ನಂಬರ್ ಕೂಡ, ಅವರ ಹಾಸ್ಪಿಟಲ್ ನಂಬರ್, ಅವರ ನಂಬರ್ ಎಲ್ಲನೂ ಕೂಡ ಡಿಸ್ಪ್ಲೇ ಮಾಡ್ತೀವಿ. ಕಾಂಟ್ಯಾಕ್ಟ್ ಮಾಡಿ, ಅವ್ರನ್ನ ಭೇಟಿ ಮಾಡಿ. ಒಂದೇ ವರ್ಷದಲ್ಲಿ ನಿಮಗೆ ಮಗು ಆಗುತ್ತೆ ಡೆಫಿನೆಟ್ಲಿ. ಅಂತಹ ಅಮೃತ ಸಿದ್ಧ ಹಸ್ತ ಅವ್ರದ್ದು. ತಡ ಮಾಡೋದು ಬೇಡ, ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸಾಕಷ್ಟು ಚರ್ಚೆ ಮಾಡಲಿಕ್ಕಿದೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ. ನನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ತುಂಬ ಕೃತಜ್ಞತೆಗಳು. ಸೊ ಈಗಾಗಲೇ ನಾನು ಬಂದಿದ್ದೀನಿ ಈ ಪಾಡ್ಕಾಸ್ಟಿಗೆ. ಸೊ ವೀಕ್ಷಕರಿಗೆ ಗೊತ್ತಿರುತ್ತೆ, ಆದರೂ ನನ್ನ ಪರಿಚಯ ನಾನು ಮಾಡಿಕೊಡ್ತೀನಿ. ನಾನು ಡಾಕ್ಟರ್ ತ್ರಿವೇಣಿ. ಸೊ ಕನ್ಸಲ್ಟೆಂಟ್ ಇನ್ ಆಬ್ಸ್ಟೆಟಿಕ್ಸ್ ಆ್ಯಂಡ್ ಗೈನಕಾಲಜಿ. ಸೊ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಕೇರು ಮತ್ತು ಫರ್ಟಿಲಿಟಿ ಸ್ಪೆಷಲಿಸ್ಟು ಮತ್ತು ಸೋನಾಲಜಿ ಕೂಡ ನಾನು ಮಾಡ್ತೀನಿ. ಸೊ ನಮ್ಮದು 3 ಸೆಂಟರ್ ಇದೆ, 3 ಬ್ರಾಂಚಸ್ಸು. ಸೊ ಒಂದು ಇನ್ಫರ್ಟಿಲಿಟಿ ಕ್ಲಿನಿಕ್ಕು, ಅದು ಬೇಗೂರಲ್ಲಿದೆ. ಇನ್ನೊಂದು ನೋಬಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಅಂತ, ಅದು ದೊಡ್ಡಕಮ್ನಳ್ಳಿ ಬನ್ನೇರ್ಘಟ್ಟ ರೋಡ್ ಹತ್ರ ಬರುತ್ತೆ. ಇನ್ನೊಂದು ಜಿಗಣಿ. ಇದು ಮೇನ್ ಉದ್ದೇಶ ಜಿಗಣಿನಲ್ಲಿ ಪ್ಲ್ಯಾನ್ ಮಾಡಿದ್ದು, ಅಲ್ಲಿ ತುಂಬ ಪೋರ್ ಪೇಷಂಟ್ಸ್, ಮಿಡ್ ಸೋಷೋ, ಲೋ ಸೋಷೋ ಎಕನಾಮಿಕ್ಕು. ಸೊ ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ನಾನು ಬ್ರಾಂಚ್ ಸ್ಟಾರ್ಟ್ ಮಾಡಿರೋದು. ಸೊ ಅಲ್ಲಿ ಇರೋ ಜನ ಅಲ್ಲಿ ಬಂದು ಟ್ರೀಟ್ಮೆಂಟ್ ಪಡಿಬಹುದು. ಖಂಡಿತ ನೋಡಿದ್ರಲ್ಲ, ಡಾಕ್ಟರ್ ಬಗ್ಗೆ ಇನ್ನೂ ವಿಶೇಷವಾಗಿ ನಾನು ಹೇಳಬೇಕು ಅಂತಂದರೆ, ಈಗ ಕೆಲವೊಂದು ಪ್ರಶ್ನೆಗಳಿದೆ ನನ್ನ ಮುಂದೆ ನಿಮ್ಮೆಲ್ಲರ ಪರವಾಗಿ. ಈ ಡಾಕ್ಟರ್ ಹೇಗೆ ಅಂತಂದರೆ, ರಾಜ್ಯ ಪ್ರಶಸ್ತಿ ವಿಜೇತ ವೈದ್ಯರವರು ಒಂದು ಇವಾಗ ವೈದ್ಯಕೀಯ ವೃತ್ತಿಯಲ್ಲಿ ಹಣ ಅನ್ನೋದು ಇದ್ದೇ ಇರುತ್ತೆ ಖಂಡಿತವಾಗಿ, ಒಂದು ಬಿಸ್ನೆಸ್ ಅಂತ ಪರ್ಪಸ್ ಅಂತ ಹೇಳಿ. ಬಟ್ ಡಾಕ್ಟ್ರಲ್ಲಿ ನಾನು ವಿಶೇಷವಾಗಿ ಒಂದು ಮಾನವೀಯ ಗುಣ ಏನು ಕಂಡಿದ್ದೀನಿ ಅಂದರೆ, ಈಗ ತಕ್ಷಣ ಅವ್ರು ಹೇಳಿದರು ಹಿಂದೆ, ಆ ಜಿಗಣಿಯಲ್ಲಿ ಒಂದು ಪುವರ್ ಮತ್ತು ಸೋಷಿಯೋ ಎಕನಾಮಿಕ್ ತುಂಬ ಒಂದು ಸ್ಟ್ರಗಲ್ ಮಾಡ್ತಿರುವಂಥವ್ರು, ಒಂದು ಮೆಡಿಕಲ್ ಟ್ರೀಟ್ಮೆಂಟಿಗೆ ಹಣ ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನುವಂಥವ್ರಿಗೂ ಕೂಡ
ಒಂದು ಮಾನವೀಯ ದೃಷ್ಟಿಯಲ್ಲಿ ಮಾಡ್ತಾ ಇದ್ದಾರಲ್ಲ, ಅದು ತುಂಬ ಅಂದರೆ ತುಂಬ ಅಪ್ರಿಷಿಯೇಟ್ ಮಾಡಬೇಕಂತದ್ದು. ಬೆಂಗಳೂರಲ್ಲೂ ಕೂಡ ಅವರ ಹಾಸ್ಪಿಟಲ್ಸ್, ಅನೇಕ ಹಾಸ್ಪಿಟಲ್ಸ್ಗಳಿದೆ. ಬನ್ನೇರುಘಟ್ಟ ರೋಡಲ್ಲಿದೆ, ಬೇಗೂರಲ್ಲಿದೆ. ನಾನೇನು ಅಬ್ಸರ್ವ್ ಮಾಡಿದ್ದೀನಿ ಅಂತಂದರೆ, ಒಂದು ಪಾಕೆಟ್ ಫ್ರೆಂಡ್ಲಿ, ಬಜೆಟ್ ಫ್ರೆಂಡ್ಲಿ. ಹೋದ ತಕ್ಷಣ ಇಮಿಡಿಯೇಟ್ಲಿ ಬೇರೆ ಕಡೆ ಒಂದು ಇದನ್ನು ಮಾಡಿಬಿಡ್ತಾರಲ್ಲ, ಹೆದರಿಸ್ತಾರಲ್ಲ, IVFಗೆ ಹೋಗಬೇಕು, ಅದು ಮಾಡಬೇಕು. ಇಲ್ಲ, ಅದಿಲ್ಲ, ಖಂಡಿತವಾಗಿಯೂ ಇಲ್ಲ. ತುಂಬ ಸರಳವಾದಂತಹ ಒಂದು ಕಡಿಮೆ ವೆಚ್ಚದ ಚಿಕಿತ್ಸೆಯನ್ನು ಅವರು ಸಜೆಸ್ಟ್ ಮಾಡ್ತಾರೆ ಮತ್ತು ಅದರಲ್ಲಿ ರಿಸಲ್ಟ್ ಕಂಡು ಕೊಡ್ತಾರೆ, ನಿಮಗೆ ತೋರಿಸ್ತಾರೆ. ಇನ್ನೂ ಹೆಚ್ಚಿನ ಪ್ರಶ್ನೆ ಇದೆ, ಮಾತಾಡ್ತಾ ಹೋಗೋಣ. ಡಾಕ್ಟರ್, ಈಗ ಮೊದಲನೇ ಪ್ರಶ್ನೆಯನ್ನು ನೋಡಲಿಕ್ಕಾಗಿ, ಈ IVF ಅಂತ ಹೇಳಿ ನಾವೆಲ್ಲ ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. IVF ಟ್ರೀಟ್ಮೆಂಟ್ ಅಂದ್ರೇನು ಮತ್ತು ಅದು ಎಷ್ಟು ಸೇಫ್ ಆಗಿರುತ್ತೆ, ಇದರ ಬಗ್ಗೆ ಜನರಲ್ಲಿರುವಂತಹ ಆತಂಕಗಳೇನು, ಅದನ್ನು ದೂರ ಮಾಡುವಂತಹ ಒಂದು ಪ್ರಯತ್ನ ಮಾಡೋದಾದ್ರೆ? ನಾನು IVF ಆಪ್ಟ್ ಮಾಡೋದಾದರೆ ದಟ್ ಈಸ್ ದ ಲಾಸ್ಟ್ ಆಪ್ಷನ್. ಸೊ ಅವರು IUIಯಲ್ಲಿ ಮತ್ತು ಮಾಮೂಲು ಸಿಂಪಲ್ ಓವ್ಯುಲೇಷನ್ ಇಂಡಕ್ಷನಲ್ಲಿ ಸಕ್ಸಸ್ ಬರದೇ ಇದ್ದಾಗ ಮಾತ್ರ ನಾನು ಅದು IVFಗೆ ಸಜೆಸ್ಟ್ ಮಾಡಿರ್ತೀನಿ. ಸೊ ಮುಂಚೆನೇ ಆಲ್ರೆಡಿ ಹೇಳಿದ್ದೆ ಎಪಿಸೋಡ್ಸಲ್ಲಿ. ಸೊ ಕೆಲವೊಬ್ಬರು 1 year 1.5 yearವರೆಗೂ ವೆಯ್ಟ್ ಮಾಡಿ ಕನ್ಸೀವ್ ಆಗಿರೋರು ಇದ್ದಾರೆ. ಒಬ್ಬೊಬ್ಬರು ವೆಯ್ಟ್ ಮಾಡಿ ಹಾಗೆ ನ್ಯಾಚುರಲಿ ಕನ್ಸೀವ್ ಆಗಿರೋರು ಇದ್ದಾರೆ. ಸೊ ಅದಕ್ಕೆ ನಾವು ಅವಕಾಶ ಕೊಡಬೇಕು, ಬಟ್ ಕೊಡದೆ ಡೈರೆಕ್ಟಾಗಿ ಬಂದ ತಕ್ಷಣ IVF ಅಂತ ಹೇಳಬಾರ್ದು. ಮತ್ತು ಈ IVF ಅಂದರೆ ಈ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತೀವಿ. ಅಂದರೆ ಹೊರಗಡೆ ಭ್ರೂಣನ ಬೆಳೆಸ್ಬಿಟ್ಟು ಆಮೇಲೆ ಒಳಗಡೆ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀವಿ. ಈ ಭ್ರೂಣ ಬೆಳೆಯೋದಕ್ಕೆ 3 ರಿಂದ 5 ದಿವಸ ನಾವು ಇಟ್ಬಿಟ್ಟು 3 days ಫ್ರೀಸಿಂಗ್ ಮಾಡ್ತೀವಿ, ಇಲ್ಲ 5 days ಫ್ರೀಸಿಂಗ್ ಮಾಡ್ತೀವಿ. ಇದೆಲ್ಲ ಸೇಫಾಗಿ, ಎಲ್ಲನೂ ಸೇಫ್ ಟೆಕ್ನಿಕ್ಸು. ಯಾವುದೂ ಕೆಮಿಕಲ್ಸ್ ಆಗಲಿ, ಹಾರ್ಮ್ಫುಲ್ ಆಗಲಿ ನಾವೇನೂ ಅದರಲ್ಲಿ ಮಾಡಿರಲ್ಲ. ಸೊ ಮಿತ್ ಅಂದರೆ ಅವ್ರಿಗೇನು ಅಂದರೆ, ಸೊ ಅವು ಅಬ್ನಾರ್ಮಲ್ ಬೇಬೀಸ್ ಹುಟ್ಟುತ್ತೆ. ಸೊ IVF ಇದಾದರೆ ತುಂಬ ಪೇನ್ಫುಲ್ ಪ್ರೊಸೀಜರ್. ಅಫ್ಕೋರ್ಸ್ ಸ್ವಲ್ಪ ಇದೆ, ನಾನು ಇಲ್ಲ ಅಂತ ಖಂಡಿತ ಹೇಳಲ್ಲ. ಬಿಕಾಸ್ ಎವ್ರಿ ಡೇ ಅವರು ಇಂಜೆಕ್ಷನ್ಸ್ ತೊಗೋಬೇಕಾಗತ್ತೆ, ಒಂದು 10 to 12 days. ಆ್ಯಂಡ್ ಮೋರ್ ಓವರ್ ಆ ಪೇನ್, ಇಂಜೆಕ್ಷನ್ಸ್ ಪೇನ್ಗಿಂತ ಎಮೋಷ್ನಲಿ ತುಂಬ ಬ್ರೇಕ್ ಡೌನ್ ಇರ್ತಾರೆ. ಫಸ್ಟ್ ಆಫ್ ಆಲ್ ಸಾರ್ಟ್ಸ್ ಆಫ್ ಟ್ರೀಟ್ಮೆಂಟ್ಸು ಎಲ್ಲ ತೊಗೊಂಡಿರ್ತಾರೆ. ಸೊ ಅದನ್ನು ಫೇಲ್ ಆಗಿ ಅವ್ರಿಗೆ ಪಾಸಿಟಿವ್ ಅನ್ನೋದೇ ಹೋಪೇ ಇರೋದಿಲ್ಲ. ಸೊ ಅದು ಅವ್ರಿಗೆ ಪಾಸಿಟಿವಿಟಿ ಇಟ್ಕೊಂಡು ಟ್ರೈ ಮಾಡಬೇಕು. ಈಗ ನೆಗೆಟಿವಲ್ಲೇ ಬಂದು ನಾನು ಟ್ರೈ ಮಾಡ್ತೀನಿ ಅಂದರೆ ಆ ನೆಗೆಟಿವ್ ಸ್ಟ್ರೆಸ್ಸೇ ಇಟ್ ವಿಲ್ ಇಂಪ್ಯಾಕ್ಟ್ ದೆಮ್. ಸೊ ಇನ್ನೊಂದು ಈ IVFಲ್ಲಿ ಸಕ್ಸಸ್ ರೇಟು ಡೆಫಿನೆಟ್ಲಿ ಬೇರೆ ಪ್ರೊಸೀಜರ್ಸ್ಗಿಂತ ಡೆಫಿನೆಟ್ಲಿ ಜಾಸ್ತಿ ಇರುತ್ತೆ. ಬಟ್ ಅದ್ರ ಜೊತೆಗೆ ಕಾಸ್ಟು ಜಾಸ್ತಿ ಇರುತ್ತೆ ಅವರಿಗೆ. ಸೊ ಅಷ್ಟು ಕಾಸ್ಟು ಇದು ಖರ್ಚು ಮಾಡಿದಾಗ ಆ ಫೇಲ್ಯೂರ್ ಏನಾದರೂ ಆಯಿತು ಅಂದರೆ ಅದನ್ನು ತಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ. ಸೊ ಸ್ವಲ್ಪ ಯೋಗ ಪ್ರಾಕ್ಟೀಸು, ಪ್ರಾಣಾಯಾಮ, ಈ ಥರ ಮೆಡಿಟೇಷನ್ನು ಮುಂಚೆಯಿಂದನೇ ಶುರು ಮಾಡಿಕೊಂಡು ದೆನ್ ದೇ ಶುಡ್ ಎಂಟರ್ IVF. ಸೊ ಇಟ್ಸ್ ವೆರಿ ಸೇಫ್ ಪ್ರೊಸೀಜರ್. ಸೊ ಇಂಡಿಕೇಶನ್ಸ್ ಅಂದರೆ ನಾವು ಈಗ ಒಂದು ಕಾಮನೆಸ್ಟ್ ಇಂಡಿಕೇಶನ್ನ ಯೂಸ್ ಮಾಡೋದು ಅಂದರೆ, ಈಗ ಮೇಲ್ ಇನ್ಫರ್ಟಿಲಿಟಿ ಫ್ಯಾಕ್ಟರ್ ಅಂತ ಹೇಳ್ತೀವಿ, ಅಜೋಸ್ಪರ್ಮಿಯಾ. ಈ ಕಾನ್ಸಂಟ್ರೇಟ್ ಮಾಡಿ ಆ ಪೆಲ್ಲೆಟ್ ಫಾರ್ಮೇಷನಲ್ಲಿ ಸ್ಪರ್ಮೇ ಸಿಗದೇ ಇದ್ದಾಗ ಆ ಕಂಡೀಷನ್ ಅಜೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಆ ಥರದವ್ರಿಗೆ ಟೆಸಾಪಿಸ್ ಅಂದರೆ ಟೆಸ್ಟಿಕ್ಯುಲರ್ ಎಕ್ಸ್ಟ್ರಾಕ್ಷನ್ ಮಾಡಿ ಸ್ಪರ್ಮ್ಸ್ ರಿಟ್ರೀವ್ ಮಾಡ್ತೀವಿ. ಸೊ ಈ ಥರ ಪ್ರೊಸೀಜರ್ಸ್ ಮಾಡಬೇಕಾದಾಗ IUI ಅವೆಲ್ಲ ವರ್ಕ್ ಆಗಲ್ಲ. ಸೊ ದೇ ಹ್ಯಾವ್ ಟು ಗೋ ಫಾರ್ IVF. ಸೊ ಇಟ್ ಈಸ್ ವೆರಿ ಸೇಫ್ ಆ್ಯಂಡ್ ಬಟ್ ಅಫ್ಕೋರ್ಸ್ ಟೆಕ್ನಿಕಲ್ ಡಿಫಿಕಲ್ಟೀಸು ಮತ್ತು ಅವರಿಗೆ ಪ್ರೊಸೀಜರ್ ನಾವು ಮಾಡಬೇಕಾದಾಗ ಒಬ್ಬೊಬ್ಬರಿಗೆ ಹೈಪರ್ ಸ್ಟಿಮ್ಯುಲೇಷನ್ನು, ಸೊ ಅದೆಲ್ಲ ನೋಡ್ಕೊಂಡು ಮಾಡಬೇಕಾಗತ್ತೆ. ಸೊ ಹೋಗಬಹುದು, ಬಟ್ ಅದಕ್ಕೆ ಅವರು ಕೂಡ ಮನೆಯಲ್ಲಿ ಕೂಡ ಆಹಾರ ಕ್ರಮದಲ್ಲಿ, ಆಮೇಲೆ ವಾಕಿಂಗ್, ಡೆಫಿನೆಟ್ಲಿ ಲೈಫ್ ಸ್ಟೈಲ್ ಅಂತೂ ಅವರು ಅದಕ್ಕೆ ಮುಂಚೆ ಈಗ ಒಬೇಸ್ ಪರ್ಸನ್ ಇದ್ರೆ ವೆಯ್ಟ್ ರಿಡಕ್ಷನ್ ಮಾಡಿ IVF ಟ್ರೀಟ್ಮೆಂಟ್ಗೆ ಎಂಟರ್ ಆಗೋದು ಉತ್ತಮ ಅಂತ ಹೇಳ್ತೀವಿ. ಬಿಕಾಸ್ ದ ರಿಸಲ್ಟ್ಸ್, ಸಕ್ಸಸ್ ರೇಟು ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಈ ಒಬೇಸಿಟಿಯಿಂದ ಎಂಟ್ರಿ ಆದಾಗ ದ ಡ್ರಗ್ ವಾಟ್ ವಿ ಯೂಸ್, ಅಮೌಂಟ್ ಆಫ್ ಮೆಡಿಸಿನ್ಸು ತುಂಬ ಹೈ ರಿಕ್ವೈರ್ಮೆಂಟಲ್ಲಿ ಇರುತ್ತೆ. ಮತ್ತು ಪೂರ್ ಕ್ವಾಲಿಟಿ ರಿಟ್ರೀವ್ ಮಾಡ್ತೀವಿ. ಎಗ್ಸು ಅಷ್ಟು ಕ್ವಾಲಿಟಿ ಎಗ್ಸ್ ಬರಲ್ಲ. ಈವನ್ IVF ಮಾಡಿದ್ರು IVF ಸಕ್ಸಸ್ ಅನ್ನೋದು ನಮ್ಮದು ಇದ್ರ ಮೇಲೆ ಪೇಷಂಟ್ ಸೆಲೆಕ್ಷನ್ನು, ಆಮೇಲೆ ಅವ್ರದ್ದೇನು ಎಗ್ ಕ್ವಾಲಿಟಿ ಮತ್ತು ಸ್ಪರ್ಮ್ ರಿಟ್ರೀವ್ ಮಾಡಿದ್ದು, ಇದೆಲ್ಲ ಕಲೆಕ್ಟಿವ್ಲಿ ಇರುತ್ತೆ. ಸೊ ನಾಟ್ ಆನ್ ಒನ್ ಫ್ಯಾಕ್ಟರ್.
ಸೊ ಬಟ್ ಸಕ್ಸಸ್ ರೇಟ್ ಅನ್ನೋದು ಡೇ 3 ಎಂಬ್ರಿಯೋಸುಗಿಂತ ಡೇ 5 ಎಂಬ್ರಿಯೋಸ್ ಯೂಸ್ ಮಾಡಿದಾಗ ಆಲ್ಮೋಸ್ಟ್ 70% ನಾವು ಕೊಡ್ಬೋದು. ಅದೇ ಈ IUI ಅದರ್ ಮೆಥಡ್ಸ್ ಇಟ್ ವಿಲ್ ನಾಟ್ ಗೋ ಬಿಯಾಂಡ್ 25%. ಬಟ್ ಕಲೆಕ್ಟಿವ್ಲಿ ನಾವು 3 to 4 months ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಾಗ IUIಯಲ್ಲೂ ನಾವು ಆಲ್ಮೋಸ್ಟ್ 70% ರಿಸಲ್ಟ್ಸ್ ನಾವು ಕಾಣ್ಬೋದು, ಕಾಣುವಂಥ ಸಂದರ್ಭಗಳು ಇದ್ದೇ ಇರುತ್ತೆ ಅಂತ ಹೇಳ್ತೀರಿ. ಓಕೆ ಡಾಕ್ಟರ್, ಆಮೇಲೆ ಈಗ IVF ಟ್ರೀಟ್ಮೆಂಟ್ ಅಲ್ಲಿ ಮಕ್ಕಳು ಸರಿಯಾಗಿ ಹುಟ್ಟೋದಿಲ್ಲ, ಅಬ್ನಾರ್ಮಲ್ ಆಗಿ ಹುಟ್ಟುತ್ತಾರೆ ಅಂತ ಭಯ ಪಡ್ತಾರಲ್ಲ ಡಾಕ್ಟರ್, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಸೊ ಖಂಡಿತವಾಗ್ಲೂ ಇಲ್ಲ. ನಾರ್ಮಲ್ ವಾಟ್ ಕಂಜೆನೆಟಲ್ ಅನಾಮಲೀಸ್ ಆ ಪರ್ಸೆಂಟೇಜ್ ಇದೆ ಅಷ್ಟೇ ಇರುತ್ತೆ. IVF ಮಾಡ್ತೀವಿ ಅಂತ ಅಬ್ನಾರ್ಮಲ್ ಬೇಬಿ ಆಗಲಿ ಅನಾಮಲಸ್ ಬೇಬೀಸ್ ಆಗಲಿ ಇರಲ್ಲ. ಸೊ ಈ IVF ಪ್ರಾಸೆಸ್ ಅಂದರೆ ಒಂದು 10 days ನಾವು ಇಂಜೆಕ್ಷನ್ಸ್ ಕೊಡ್ತೀವಿ ಅವ್ರಿಗೆ. ಎಗ್ಸು ನಮ್ಗೆ ಎಷ್ಟು ಎಗ್ ಸಿಗುತ್ತೆ ಅಷ್ಟೂ ನಾವು ಅದನ್ನು ಹೊರಗಡೆ ತೆಗಿತೀವಿ. ಅಂದರೆ ಟ್ರಿಗರ್ ಕೊಟ್ಟಾದಮೇಲೆ ಈ ಓಸೈಟ್ಸು ತೊಗೊಂಡ್ಮೇಲೆ ಅದಕ್ಕೆ ಸ್ಪರ್ಮ್ಸ್ನ ನಾವು ಇಕ್ಸಿ ಅಂತ ಹೇಳ್ತೀವಿ. ಒಂದು ಎಗ್ಗಲ್ಲಿ ಒಂದು ಸ್ಪರ್ಮು ನಾವು ಒಳಗಡೆ ಇದು ಬಿಡ್ತೀವಿ. ಸೊ ಅದು ಫರ್ಟಿಲೈಸ್ ಆಗೋದಕ್ಕೆ ಅಲೌ ಮಾಡ್ತೀವಿ ಡೇ 1, ಡೇ 2, ಡೇ 3. ಆಮೇಲೆ ಡೇ 5 ಎಂಬ್ರಿಯೋಸ್ ಏನು ಯೂಸ್ ಮಾಡ್ತೀವಲ್ಲ ಅದು ಸಕ್ಸಸ್ ರೇಟು ತುಂಬ ಜಾಸ್ತಿ. ಸೊ ಒಳ್ಳೆ ಎಂಬ್ರಿಯೋಸು ಒಳ್ಳೆ ಎಂಡೋಮೆಟ್ರಿಯಮ್ ಪ್ರಿಪ್ರೇಷನ್ ಇದ್ದಾಗ ಸಕ್ಸಸ್ ರೇಟು ನಮಗೆ ಚೆನ್ನಾಗೇ ಇರುತ್ತೆ. ಹಾಗಂತ ಜೆನೆಟಿಕ್ ಅಬ್ನಾರ್ಮಲಿಟಿ ಬೇಬೀಸ್ ಏನು ಈ ಹುಟ್ಟೋದಿಲ್ಲ. ಆ ಥರ ನಾವು ಆಲ್ರೆಡಿ ಅವ್ರಿಗೆ ಎವಾಲ್ಯುವೇಟ್ ಮಾಡಿರ್ತೀವಿ. ಅವ್ರದ್ದು ಏನಾದರೂ ಜೆನೆಟಿಕ್ ಅಬ್ನಾರ್ಮಲಿಟಿ ಇಲ್ಲ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಏನಾದರೂ ಇತ್ತು ಅಂದರೆ ಅದನ್ನು ಅನಲೈಸ್ ಮಾಡಿರ್ತೀವಿ. ಜೊತೆಗೆ ಏನಾದರೂ ಈ ಥರ ಕ್ರೋಮೋಸೋಮಲ್ ಪ್ರಾಬ್ಲಮ್ಸು ಆ ಥರ ಅವ್ರಿಗೇನಾದರೂ ಇತ್ತು ಅಂದರೆ ನಾವು PGD ಆಪ್ಷನ್ನು ತೊಗೋಬೋದು. ಈಗ ಏನು ನಾವು 5ನೇ ದಿವಸದ ಎಂಬ್ರಿಯೋ ಮಾಡಿರ್ತೀವಿ ಅದು ಸೆಲ್ಸ್ ತೆಗೆದುಬಿಟ್ಟು ಜೆನೆಟಿಕ್ ಟೆಸ್ಟ್ ಮಾಡಿನೂ ನಾವು ಹಾಕ್ಬೋದು. ಸೊ ಎಂಬ್ರಿಯೋ ಇದು ಕ್ರೋಮೋಸೋಮಲ್ಲಿ ಅಬ್ನಾರ್ಮಲ್ ಬೇಬಿ ಆಗಲಿ ಜೆನೆಟಿಕ್ಲಿ ಅದೇನು ಆ ಥರ ಸಮಸ್ಯೆಗಳು ಇರೋದಿಲ್ಲ. ಸೊ ಅವರಿಗೆ ಒಂದು ಏನಂದರೆ ಎಮೋಷ್ನಲಿ ಸ್ಟ್ರೆಸ್ಫುಲ್ ಇರ್ತಾರೆ. ಆಮೇಲೆ ಕಾಸ್ಟ್, ಇದು 2 ಫ್ಯಾಕ್ಟರು. ಮತ್ತು IVF ಕನ್ಸೆಪ್ಷನ್ ಆದಮೇಲೆ ಒಂದು ಹೇಳೋದಕ್ಕೆ ಇಷ್ಟಪಡೋದು ಅಂದರೆ ಇದು ಸ್ವಲ್ಪ ವೀಕರ್ ಪ್ರೆಗ್ನೆನ್ಸೀಸ್ ಅಂತ ಹೇಳ್ತೀವಿ. ಅದಕ್ಕೆ ಲಾಟ್ ಆಫ್ ಹಾರ್ಮೋನಲ್ ಸಪೋರ್ಟ್ ಆಗಲಿ ಇದು ಆಗಲಿ ನಾವು ಇಟ್ಟಿರ್ತೀವಿ. ಆದ್ರೂ ಅವ್ರಿಗೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಪ್ರಾಬ್ಲಮ್ಸು ಸೊ ಅದೆಲ್ಲನೂ ಮ್ಯಾನೇಜ್ ಮಾಡಬೇಕಾಗತ್ತೆ. ಈ IVF ಸ್ವಲ್ಪ ಸೂಕ್ಷ್ಮ ಪ್ರೆಗ್ನೆನ್ಸಿ ಅಷ್ಟೇ. ಅದು ಬಿಟ್ಟರೆ ಇನ್ನು ಯಾವುದೇ ಥರದ್ದು ಭಯ ಇರಬಾರ್ದು ಅವ್ರಿಗೆ. ಓಕೆ ಡಾಕ್ಟರ್, ತುಂಬ ಸೂಕ್ತವಾದಂಥ ಮತ್ತು ಆಡಿಯನ್ಸ್ ಮನಸ್ಸಲ್ಲಿ ಏನಿತ್ತು ಅದೆಲ್ಲ ಹೋಗಲಾಡಿಸುವಂಥ ಉತ್ತರ ಕೊಟ್ರಿ. ಈಗ ಡಾಕ್ಟರ್ ಇನ್ನೂ ಒಂದು ನಾನು ಕ್ವಶನ್ ಕೇಳೋಕ್ಕೆ ಇಷ್ಟಪಡ್ತೀನಿ. ಅದೇನು ಅಂತಂದರೆ ನಿಮ್ಮ ಒಂದು ಎಸ್ಪೆಷಲಿ ಈಗ ನಾವು ವೈದ್ಯರಾಗಿ ಸಕ್ಸಸ್ ಕಾಣಬೇಕು ಅಂತ ಒಂದು ಹಂಬಲ ಇರುತ್ತೆ ನಮಗೆ. ಯಾಕೆಂದರೆ ಪೇಷಂಟ್ ಮುಖದಲ್ಲಿ ನಗು ನೋಡಬೇಕು, ಯಾಕೆಂದರೆ ನೋವು ಹೋಗಲಾಡಿಸ್ಬೇಕು, ಎಲ್ಲರೂ ಅದೇ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ವೃತ್ತಿಯಲ್ಲಿರೋಂಥವ್ರು. ನಿಮಗೆ ಈ ಇತ್ತೀಚಿನ ಒಂದು ವರ್ಷಗಳಲ್ಲಿ ನೀವು ನೋಡಿರುವಂಥ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ, ಈಗ ನೀವು ಅದನ್ನು ಹೇಳ್ಕೊಂಡಿರಲ್ಲ ಅಂದರೆ ಅಲ್ಲಿರುವಂಥ ಸ್ಟಾಫ್ಗಿರ್ಬೋದು, ನರ್ಸ್ಗಿರ್ಬೋದು, ಪೇಷಂಟ್ಗಿರ್ಬೋದು, ಬಟ್ ನಿಮ್ಮ ಊಹೆ ಮೀರಿ ಬಂದಂಥ ನಿಮ್ಮ ಒಂದು ಎಫರ್ಟ್ನಿಂದ ರಿಸಲ್ಟ್ ಒಂದು ಎಮೋಷ್ನಲ್ ನೀವು ಆಗಿದ್ದಿದೆಯಾ? ಆ ಪೇಷಂಟ್ಗಳು ತುಂಬ ಅಂದರೆ ತುಂಬ ಸಂತೋಷದ ಆನಂದ ಬಾಷ್ಪ ಹಾಕಿದಂಥ ಘಟನೆ ಯಾವುದಾದ್ರೂ ಇದೆಯಾ? ಅದನ್ನು ಶೇರ್ ಮಾಡ್ಕೊಳ್ಳಿಕ್ಕೆ. ಆ್ಯಕ್ಚುಲಿ ಇವಾಗ 2 ಇನ್ಸಿಡೆನ್ಸಸ್ ಇದೆ. ಒಂದು ಇನ್ಸಿಡೆನ್ಸು ನಾನು ಅದೇ ರಿಕರೆಂಟ್ ಪ್ರೆಗ್ನೆನ್ಸಿ, ಈಗ ಆಲ್ಮೋಸ್ಟ್ 4 ಅಬಾರ್ಷನ್ಸು ಅವಳಿಗೆ 4 ಅಬಾರ್ಷನ್ಸ್ ಆಗಿ ಕಂಪ್ಲೀಟ್ ಸೆಪ್ಟಮ್ ಇತ್ತು ಯೂಟ್ರಸ್. ನಾವು ಅದನ್ನು ಅವಳು ಬಂದಿದ್ದು 4th ಪ್ರೆಗ್ನೆನ್ಸಿನಲ್ಲಿ. ಮುಂಚೆ ಅದು ಇನ್ವೆಸ್ಟಿಗೇಷನ್ ಮಾಡಿರೋದು ಏನೂ ರಿಪೋರ್ಟ್ಸ್ ಇರಲಿಲ್ಲ. ಸೊ ನಾನು ತಿರ್ಗಾ ಅವ್ರಿಗೆ HSG ಮಾಡಬೇಕಾಯ್ತು. ಸೊ ಅದರಲ್ಲಿ ಕಂಪ್ಲೀಟ್ ಸೆಪ್ಟಮೇ ಇತ್ತು ಅದು. ಸೊ ನಾನು ಆಪ್ಷನ್ ಕೊಟ್ಟೆ, ನೋಡು ಇದನ್ನು ತೆಗೆದುಬಿಟ್ಟೆ ನೀನು ಅದು ಮಾಡಿಸ್ಕೋಬೇಕಾಗತ್ತೆ, ಇಲ್ಲ ಅಂದರೆ ಮತ್ತೆ ಮಿಸ್ಕ್ಯಾರೇಜ್ ಚಾನ್ಸಸ್ ಆಗುತ್ತೆ ಅಂತ. ಸೊ ಆದರೆ ಅವಳು ಡಾಕ್ಟರ್ ನೀವು ಇದನ್ನು ಟ್ರೈ ಮಾಡಿ, ಇದಾಗಲಿಲ್ಲ ಅಂದರೆ ನಾನು ಮಾಡಿಸ್ಕೋತೀನಿ ಅಂತ. ಬಟ್ ಆ ಸೈಕಲ್ ನಾನು ಅದು ಅವಳಿಗೆ IUI ಮಾಡಿದೆ. IUIಯಲ್ಲಿ ಕನ್ಸೀವ್ ಆದಳು. ಸೊ ಅದನ್ನು ಈಗ ಹಿಡಿಬೇಕು ಅದನ್ನು, ಇಲ್ಲಾಂದರೆ ಮಿಸ್ಕ್ಯಾರೇಜ್ ಚಾನ್ಸಸ್ಸು ಅಬಾರ್ಷನ್ ಚಾನ್ಸಸ್ ಜಾಸ್ತಿ. ಬಿಕಾಸ್ ಸ್ಪೇಸ್ ಇರಲ್ಲ ಮಗು ಬೆಳೀತಾ ಆ ಯೂಟ್ರಸ್ ಇದರೊಳಗಡೆ. ಬಿಕಾಸ್ ಸೆಪ್ಟಮ್ ಇದೆ, ಅಡ್ಡ ಪದರಿರುತ್ತೆ ಅವ್ರಿಗೆ. ಸೊ ನಾವು ಅದನ್ನೇನು ಪ್ರೊಸೀಜರೂ ಮಾಡಿರಲಿಲ್ಲ. ಸೊ 3 ತಿಂಗಳಾದಮೇಲೆ ಇದನ್ನು ನಾನು ಸ್ಟಿಚ್ ಹಾಕಿ ಆಲ್ಮೋಸ್ಟ್ ಅವಳಿಗೆ ಪ್ರೆಷರ್ ಸಿಮ್ಟಮ್ಸ್ ಆಲ್ಮೋಸ್ಟ್ 7.5 ಮಂತ್ವರೆಗೂ ಇತ್ತು. 8 ಮಂತ್ಸಲ್ಲಿ ಅವಳು ಡೆಲಿವರಿ ಆದಳು. ಸೊ ಅವಳು ಇದಾದಾಗ ಅವಳಿಗೆ ಅದು 4ನೇದಿದಲ್ಲ ಕಂಟಿನ್ಯೂಯಸ್ ಅಬಾರ್ಷನ್ಸು. ಒಂದು ಅಬಾರ್ಷನ್ ಆದ್ರೇ ಈಗಿನ ಕಾಲದಲ್ಲಿ ತಡ್ಕೊಳ್ಳೋದಿಲ್ಲ. ಈಗ ತುಂಬ
ಸೂಕ್ಷ್ಮತೆ ಇರ್ತಾರೆ. ಸೊ ಬ್ರೇಕ್ ಡೌನ್ ಆಗಿರ್ತಾರೆ. ಒಂದು ಮಿಸ್ಕ್ಯಾರೇಜ್ ದೇ ವಿಲ್ ನಾಟ್. ಈಗ ನಮ್ಮ ಹತ್ರ ಬರ್ತಾರೆ, ಏನೂ ರೀಸನ್ ಇರಲ್ಲ, ನಾವಿನ್ನೂ ರೀಸನ್ ಫೈಂಡ್ ಔಟ್ ಮಾಡಬೇಕು. ಸೊ ರೀಸನ್ ಏನು ಡಾಕ್ಟ್ರ್ ಅಂತ ಕೇಳ್ತಾರೆ. ಸೊ ನಮಗೂ ಅವಾಗ ಆನ್ಸರ್ ಇರಲ್ಲ, ಬಿಕಾಸ್ ಎಷ್ಟೊಂದು ಇನ್ವೆಸ್ಟಿಗೇಷನ್ಸ್ ಮಾಡಿರಲ್ಲ. ಸೊ ಒಂದು ಅಬಾರ್ಷನ್ಗೆ ಖಂಡಿತ ಅವರು ಇದು ಬೇಜಾರು ಪಡ್ಕೋಬಾರ್ದು. ಬಟ್ ಪ್ರಯತ್ನ ಮಾಡ್ತಾ ಮಾಡ್ತಾ ನಾವು ಅದನ್ನು ಸಕ್ಸಸ್ ಖಂಡಿತ ಈಗ ಇದು ಹೇಳಿದ್ವಲ್ಲ, ಇದು ಒಂದು ಎಕ್ಸಾಂಪಲು. ಇನ್ನೂ ಒಂದು ಪೇಷಂಟು, ಅದಂತೂ ಮಿರಾಕಲೇ. ಬಿಕಾಸ್ ಅವಳಿಗೆ ನಮ್ಮ ಕ್ಲಿನಿಕ್ ಹತ್ರನೇ ಇರೋದು. ಅದು ನಾನು ಆಲ್ಮೋಸ್ಟು ಆಯಿತು 5-6 ಇಯರ್ಸಿಂದ ನಾನು ನೋಡ್ತಾ ಇರೋದು. ಸೊ ಅವಳು 2 ಪ್ರೆಗ್ನೆನ್ಸಿ, 1 ಅಬಾರ್ಷನ್ ಆಯಿತು, ಟ್ವಿನ್ಸ್ ಇತ್ತು, ಅದು ಅಬಾರ್ಷನ್ ಆಯಿತು ಫಸ್ಟ್ ಒನ್. ಸೆಕೆಂಡ್ ಒನ್ನಲ್ಲಿ ಕಾರ್ಡಿಯಾಕ್ ಅನಾಮಲಿ, ಅದು ಅನಾಮಲಸ್ ಬೇಬಿ. ಸೊ ಅದು ನಾನು ಟರ್ಮಿನೇಟ್ ಮಾಡಬೇಕಾಯ್ತು. ಸೊ ಅದಾದಮೇಲೆ ಅವಳಿಗೆ ಅಲ್ಲೇ ಶುರುವಾಯಿತು ಎಮೋಷ್ನಲ್ ಡಿಪ್ರೆಷನ್ನು ಇದೆಲ್ಲ. ಇನ್ನು ಅದಾದಮೇಲೆ ಇನ್ನೂ ಒಂದು ಬೇರೆ, ಅವಳು ಬೇರೆ ಕಡೆ ಹೋಗಿದ್ಲು. ಸೊ ಅಲ್ಲಿ 2 ಮಿಸ್ಕ್ಯಾರೇಜಸ್. ಮತ್ತು ಆಲ್ಮೋಸ್ಟ್ ಫೀಟಸ್ ಇದು ಒಂದು 4th ಮಂತಲ್ಲಿ IUD ಆಗಿದೆ. ಬಟ್ ರೀಸನ್ನು ಏನೂ ಕಂಡುಹಿಡಿಯೋಕ್ಕಾಗಿಲ್ಲ. ನನ್ನ ಹತ್ರ ಮತ್ತೆ 6th 7th ಆಮೇಲೆ ಕನ್ಸೀವ್ ಆಗಿರಲಿಲ್ಲ. ಮತ್ತೆ ಅವಳು ಬಂದಳು 6th 7th ಆಲ್ಮೋಸ್ಟ್ ಮಿಸ್ಕ್ಯಾರೇಜಸ್. ಕನ್ಸೀವ್ ಆದಳು, ಬಟ್ ಅದು 2 ಮಂತ್ಸು ಕಂಪ್ಲೀಟ್ ಆಗಲಿಲ್ಲ. ದೆನ್ ಶಿ ಎಂಡೆಡ್ ಅಪ್ ವಿತ್ ಆಲ್ ಸಪೋರ್ಟ್ಸ್. ನಾವು ಹೆಪಾರಿನ್ ಇಂಜೆಕ್ಷನ್ಸು ಎಲ್ಲನೂ ಯೂಸ್ ಮಾಡ್ತೀವಿ, ಸ್ವಲ್ಪ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ಎಲ್ಲನೂ ಕೊಟ್ವಿ. ಆದ್ರೂ ಶಿ ಎಂಡೆಡ್ ಅಪ್ ವಿತ್ ಮಿಸ್ಕ್ಯಾರೇಜ್. 7th ಒನ್ನು, ಬಿಕಾಸ್ ಐ ಹ್ಯಾವ್ ಟು ರೂಲ್ ಔಟ್ ಬೇರೆ ಏನು ಪ್ರಾಬ್ಲಮ್, ಜೆನೆಟಿಕ್ ಏನಾದರೂ ಪ್ರಾಬ್ಲಮ್ ಇದೆ. ಆ ಜೆನೆಟಿಕ್ ಒಂದು ರೂಲ್ ಔಟ್ ಆಗಿರಲಿಲ್ಲ. ಸೊ ಅದನ್ನು ಜೆನೆಟಿಕ್ ಟೆಸ್ಟಿಗೆ ಕಳಿಸಿದ್ವಿ. ದಟ್ ಆಲ್ಸೋ ಕೇಮ್ ನಾರ್ಮಲ್. ಸೊ ಅವಳದು ಇವಾಗ 8th ಕನ್ಸೆಪ್ಷನ್ನು. ಸೊ 4.5 ಮಂತ್ ಕ್ರಾಸ್ ಆಗಿದ್ದಾಳೆ. ಅವಳಿಂದ ಅದು ಆ್ಯಕ್ಚುಲಿ ಕಪಲ್ಸ್ ಬಂದಾಗ ಅದು 3rd ಮಂತ್ ಕ್ರಾಸ್ ಆದಾಗೇ ದೇವರ್ ಲೈಕ್ ಲಿಟ್ರಲಿ ಕ್ರೈಯಿಂಗ್. ಬಿಕಾಸ್ ಆಫ್ಟರ್ ದಟ್ 4th ಅವರು ದೇ ನೆವರ್ ಕ್ರಾಸ್ಡ್ 3 ಮಂತ್ಸ್ ಅಗೇನ್. ಸೊ ನೌ ದೇ ಆರ್ ಲೈಕ್ ಎಮೋಷ್ನಲಿ ಆ್ಯಂಡ್ ಫೈನಾನ್ಷಿಯಲಿ ಆಲ್ಸೋ. ಈ ಥರ ಇದ್ದಾಗ ಈವನ್ ಫೈನಾನ್ಷಿಯಲ್ ಸಪೋರ್ಟು ಬೇಕಾಗುತ್ತೆ. ಫೈನಾನ್ಷಿಯಲ್ ಬಿಕಾಸ್ ಲಾಟ್ ಆಫ್ ನಾವು ಮೆಡಿಸಿನ್ ಸಪೋರ್ಟ್ಸಲ್ಲಿ ಇಟ್ಟಿರ್ತೀವಿ. ಆ್ಯಂಡ್ ಅದು ಯೂಟ್ರಸ್ಸು ಗರ್ಭಕೋಶ ತಡೆ ಹಿಡಿಯೋದಕ್ಕೂ ನಾವು ಪ್ರೊಸೀಜರ್ ಎಲ್ಲ ಮಾಡಿರ್ತೀವಿ. ಸೊ ಎಮೋಷ್ನಲಿ ಆ್ಯಂಡ್ ಫೈನಾನ್ಷಿಯಲಿ ಅವ್ರಿಗೆ ಸಪೋರ್ಟ್ ಬೇಕಾಗತ್ತೆ. ತುಂಬ ಸಂತೋಷ ಆಯ್ತಾ ಡಾಕ್ಟರ್ ಅವರು ಫೈನಲಿ 3rd ಮಂತ್ ಆ್ಯಕ್ಚುಲಿ ಕ್ರಾಸ್ ಮಾಡಿದಾಗ ಅವಳಿಂತ ಹಸ್ಬೆಂಡು ತುಂಬ ಎಮೋಷ್ನಲಿ ಅವ್ನು ಬ್ರೇಕ್ ಡೌನ್ ಆಗಿದ್ದು. ಸೊ ಬಟ್ ಅವ್ರನ್ನ ಆ ಥರ ನೋಡಿದಾಗ ನಮಗೂ ಅದು ಒಂಥರ ಓಕೆ, ಸಕ್ಸಸ್ ಇಷ್ಟು ಕೊಟ್ಟಿದ್ದೀವಿ, ಇನ್ನೂ ಅದನ್ನ ನನಗೆ ಫೈನಲ್ ಅದು ಕಂಪ್ಲೀಟ್ ಮಾಡಬೇಕು, ಅದು ಒಂದಿದೆ. ನಿಜ ನಿಜ ಆಗುತ್ತೆ, ಖಂಡಿತ ಆಗುತ್ತೆ. ಯಾಕೆಂದರೆ ಇನ್ನೊಂದು ಪೇಷಂಟು ಇದ್ದಾನೆ. ಈಗ ಅವರು ಆಲ್ಮೋಸ್ಟ್ ಡೆಲಿವರಿ ಟೈಮು. ಸೊ ಅವಳಿಗೆ 3 ಪ್ರೆಗ್ನೆನ್ಸಿ ಲಾಸು. ಸೊ ಮುಂಚೆನೇ ಅದು ಇಷ್ಟು ಸರ್ವಿಕಲ್ ಲೆಂತ್ ತುಂಬ ಚಿಕ್ಕದು, 1.5 ಸೆಂಟಿಮೀಟರು ಸಿಗಲ್ಲ. ಸೊ ಎಕ್ಸ್ಟರ್ನಲ್ಲಿ ಅವ್ರಿಗೆ ಹಾಕೋಕ್ಕಾಗಲ್ಲ ಸ್ಟಿಚ್ಚು. ಸೊ ಅವ್ರಿಗೆ ಮುಂಚೆನೇ ಅದು ಲಾಸ್ ಆದಾಗ ಅವ್ರಿಗೆ ಲ್ಯಾಪ್ರೋಸ್ಕೋಪಿಕಲಿ ಅದು ಸ್ಟಿಚ್ ಹಾಕಿದ್ದಾರೆ. ಸೊ ಕನ್ಸೀವ್ ಆಗೋಕ್ಕೆ ಮುಂಚೆನೇ ಅದು ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಸೊ ಈಗ ಅವಳು ಕನ್ಸೀವ್ ಆದಮೇಲೆ ಟ್ರೀಟ್ಮೆಂಟ್ ಕೊಟ್ಟ ಕನ್ಸೀವ್ ಆಗಿರೋದು. ಕನ್ಸೀವ್ ಆದಮೇಲೇನು ನಾವು ಯುಟ್ರೈನ್ ಪ್ರೆಷರ್ ಇತ್ತು, ಎಕ್ಸ್ಟರ್ನಲಿ ಆಲ್ಸೋ ಮತ್ತೆ ನಾವು ಸ್ಟಿಚ್ ಹಾಕಿದ್ದೀವಿ. ಸೊ ಅವಳು ವೀಕ್ಲಿ ನಾವು ಒಂದು ಇಂಜೆಕ್ಷನ್ ಟೋಕೊಲೆಟಿಕ್ ಅಂತ ಕೊಡ್ತೀವಿ. ಸೊ ಲಾಟ್ ಆಫ್ ಸಪೋರ್ಟ್ಸು, ಮತ್ತು ಅದ್ರ ಜೊತೆಗೆ ಅವಳು ಡಯಾಬಿಟಿಕ್ ಇದ್ದಾಳೆ. ಸೊ ಎಮೋಷ್ನಲಿ ಶೀ ಈಸ್ ಆಲ್ಸೋ, ಬಿಕಾಸ್ ನಾನು ಇಷ್ಟೊಂದು ಇಂಜೆಕ್ಷನ್ ತೊಗೋಬೇಕಾ, ನಾನು ಬೇರೆಯವ್ರ ಥರ ಯಾಕಿಲ್ಲ ಅಂತ ಅವಳಿಗೆ ಅದು ಯೋಚನೆ. ಬಟ್ ಹಸ್ಬೆಂಡ್ ತುಂಬ ಸಪೋರ್ಟಿವು, ಕೋಆಪ್ರೇಟಿವ್ ಆಗಿದ್ದಾರೆ. ಸೊ ಈಗ ಆಲ್ಮೋಸ್ಟ್ ಅವಳು 33 ವೀಕ್ಸ್ ಆಗಿದ್ದಾಳೆ. ಸೊ ಇನ್ನೇನು ಅವಳಿಗೆ ಡೆಲಿವರಿ ಟೈಮ್ ಖಂಡಿತ ಶುಭ ಆಗಲಿ. ಹಸ್ಬೆಂಡ್ ಅಂತೂ ಅದು 3 ಮಂತ್ಸ್, ಅದು 5 ಮಂತ್ಸ್ ಕ್ರಾಸ್ ಆದಮೇಲೆ ಲಿಟ್ರಲಿ ಕಣ್ಣೀರೇ ಇಟ್ಟರು. ಬಿಕಾಸ್ ಒಂದು ಬೇಬಿ ಆಲ್ಮೋಸ್ಟ್ 5 ಮಂತ್ಸ್ ಆಗಿ ಹೋಗಿರೋದು. ಆಗಲಿ ನೋಡಿ, ಈಗೆಲ್ಲ ಸಕ್ಸಸ್ ಸ್ಟೋರಿ ಕೇಳ್ತಾ ಇದ್ರೆ ತುಂಬ ಸಂತೋಷ ಆಗುತ್ತೆ ಡಾಕ್ಟರ್. ಈಗ ಮುಂದಿನ ಒಂದು ಪ್ರಶ್ನೆಯನ್ನು ನೋಡಲಿಕ್ಕಾಗಿ, ಈ ಫಲವತ್ತತೆ ಚಿಕಿತ್ಸೆ ಅಂತ ಏನು ಬರುತ್ತೆ, ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂತ ಬಂದಾಗ ಯಾವೆಲ್ಲ ಅಂಶಗಳನ್ನು, ತುಂಬ ಇಂಪಾರ್ಟೆಂಟ್ ಅಂಶಗಳನ್ನು ಯಾವುದನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ? ಫರ್ಟಿಲಿಟಿ ಅದೇನು ಟ್ರೀಟ್ಮೆಂಟ್ ಪ್ರಾಸೆಸ್ ಅವರು ಎಂಟರ್ ಆಗೋಕ್ಕೆ ಮುಂಚೆ, ಸೊ ಅವ್ರದ್ದು ಸ್ವಲ್ಪ ಥೈರಾಯ್ಡ್ ಸಮಸ್ಯೆ, ಶುಗರ್ ಸಮಸ್ಯೆ, ಅದನ್ನು ನೋಡ್ಕೋಬೇಕಾಗತ್ತೆ. ಮತ್ತು ಈಗ ಒಬೆಸಿಟಿ, ಲಾಟ್ ಆಫ್ ಪೇಷಂಟ್ಸ್ ಆರ್ ಒಬೇಸ್ ಪೇಷಂಟ್ಸ್. ಸೊ ಅದನ್ನು ತಕ್ಕ ಮಟ್ಟಿಗೆ ಒಂದು 10% ಆಫ್ ವೆಯ್ಟ್ ರಿಡಕ್ಷನ್ ಡ್ರಾಸ್ಟಿಕಲಿ ವಿಲ್ ಇಂಪ್ರೂವ್ ದ ರಿಸಲ್ಟ್ಸ್. ಸೊ ದಾಟ್ ದೇ ಶುಡ್ ಕಾನ್ಸಂಟ್ರೇಟ್. ಆಮೇಲೆ ಮೆಂಟಲ್ ಸ್ಟ್ರೆಸ್ನ ಹೇಳ್ತೀನಲ್ಲ,
ತುಂಬ ಸ್ಟ್ರೆಸ್ಸಲ್ಲಿ ಒಳಗಾಗಿರ್ತಾರೆ. ಬರೋಕ್ಕೆ ಮುಂಚೆನೇ ಟ್ರೀಟ್ಮೆಂಟ್ ಬರೋಕ್ಕೆ ಮುಂಚೆನೇ ಸ್ಟ್ರೆಸ್ಸು, ಅಷ್ಟು ಸ್ಟ್ರೆಸ್ ಅಂದರೆ ಅದು ಡಾಕ್ಟ್ರೇ ನಾನು ಈ ಇದರಲ್ಲಿ ನಾನು ಕನ್ಸೀವ್ ಆಗಿಬಿಡ್ತೀನ, ನಾನು ಯಾಕೆ ಆಗಲಿಲ್ಲ ಅಂದರೆ ನಾನು ಯಾಕೆ ಆಗಲ್ಲ. ಸೊ ಬಟ್ ಅದಕ್ಕೆ ಕರೆಕ್ಟಾಗಿ ನಾವು ಮೆಥಡ್ಸ್ ಫಾಲೋ ಮಾಡಿದಾಗ ಖಂಡಿತ ರಿಸಲ್ಟ್ಸ್ ಇರುತ್ತೆ. ಬಟ್ ಕೆಲವೊಂದು ಇನ್ನೂ ಬಿಯಾಂಡ್ ಇರುತ್ತೆ, ಎಲ್ಲನೂ ನಾರ್ಮಲ್ ಇರುತ್ತೆ. ಈ IVF ಅಂದ ತಕ್ಷಣ ನಾವು 100% ಸಕ್ಸಸ್ ರೇಟ್ ಕೊಡೋಕ್ಕಾಗೋದೇ ಇಲ್ಲ, ಬಿಕಾಸ್ ಕೆಲವೊಂದು ಬಿಯಾಂಡ್ ಇರುತ್ತೆ. ಸೊ ಎಲ್ಲನೂ ನೀವು ನೋಡಿ ಮಾಡಿರ್ತೀರ, ಆದರೂ ಅವ್ರಿಗೆ ಸಕ್ಸಸ್ ಆಗಿರಲ್ಲ. ಸೊ ಇಮ್ಯುನಲಾಜಿಕಲ್ ಫ್ಯಾಕ್ಟರ್ಸು ಇವೆಲ್ಲ ಎಷ್ಟೊಂದು ಕಾಸಸ್ಸು ಒಂಥರ ರೂಲ್ ಔಟ್ ಆಗದಿರೋಂಥ ಕಾಸಸ್. ಜೆನೆಟಿಕ್ಸ್ ತಕ್ಕ ಮಟ್ಟಿಗೆ ನಾವು ರೂಲ್ ಔಟ್ ಮಾಡ್ತೀವಿ, ಬಟ್ ದೆರ್ ಆರ್ ಬಿಯಾಂಡ್ ವಿಚ್ ನಾವು ಎಕ್ಸ್ಪ್ಲೇನ್. ಈವನ್ PGD ಮಾಡಿ ಹಾಕಿರ್ತೀವಿ, ಯೂಪ್ಲಾಡ್ ಎಂಬ್ರಿಯೋಸ್ ಇರುತ್ತೆ, ಎಂಡೋಮೆಟ್ರಿಯಮ್ ಪ್ರಿಪೇರ್ ಮಾಡಿರ್ತೀವಿ, ಸ್ಟಿಲ್ ದೇ ವಿಲ್ ನಾಟ್ ಕನ್ಸೀವ್. ಸೊ ಅದಕ್ಕೆ ರೀಸನ್ ಸ್ಟಿಲ್ ಕ್ವೆಶನ್ ಮಾರ್ಕೇ ಇರುತ್ತೆ. ಸೊ ಬಟ್ ನಾವು ಹೇಳೋದು ಪ್ರಾಪರಾಗಿ ಪ್ರಯತ್ನ ಮಾಡಬೇಕು, ಹಾಗಂತ ನಿರಾಶೆ ಆಗಬಾರ್ದು ಅಂತಲೇ ನಾನು ಹೇಳೋದು. ಟ್ರೀಟ್ಮೆಂಟ್ ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾರೆ. ಸೊ ಈಗ ಬರ್ತಾರೆ 1 ಮಂತು, ಈಗ 1 ಮಂತಲ್ಲೇ ಅವ್ರಿಗೆ ರಿಸಲ್ಟ್ ಬಂದ್ಬಿಡಬೇಕು. ಸೊ ಅದು ನಮಗೆ ಎಷ್ಟೊಂದು ಇರುತ್ತೆ ರೂಲ್ ಔಟ್ ಮಾಡೋದಕ್ಕೆ. ಸೊ ಅದು ಡಿಸ್ಕಂಟಿನ್ಯೂಟಿ. ಈಗ ಏನ್ ಮಾಡ್ತಾರೆ, ಮತ್ತೆ ನೆಕ್ಸ್ಟ್ ಕಡೆ ಹೋಗಿರ್ತಾರೆ. ಸೊ ಅವ್ರು ತಿರ್ಗಾ ಮೊದ್ಲಿಂದ ಮಾಡಿರ್ತಾರೆ. ಸೊ ಈ ಮೊದ್ಲು ಇಲ್ಲಿಂದನೇ 1-3-4 ಸರಿ ಸುತ್ತಾಡಿದ್ರೆ ಸೊ ಅದು ಅಲ್ಲೇ ಉಳ್ದಿರುತ್ತೆ, ಅದು ನೆಕ್ಸ್ಟ್ ಮುಂದಕ್ಕೆ ಹೋಗಿರಲ್ಲ ಪ್ರೊಸೀಜರ್. ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್. ಸೊ ಅವರು ಇಷ್ಟು ವಿಂಡೋ ಶಾಪ್ ಮಾಡಿದಾಗ ಸಕ್ಸಸ್ ರೇಟ್ ಅವರಿಗೆ ನಿಜ ಅಷ್ಟು ಸಿಗಲ್ಲ. ಬಿಕಾಸ್ ಅವ್ರು ಯಾರನ್ನ ಹುಡ್ಕೊಂಡು ಹೋಗಿರ್ತಾರೆ, ನಂಬಿಕೆ ಇಟ್ಟು ಹೋಗಿರ್ತಾರೆ, ಅವ್ರು ಅಟ್ಲೀಸ್ಟ್ ಒಂದು 3-4 ಮಂತ್ಸ್ ಅಲ್ಲಿ ಟ್ರೈ ಮಾಡ್ಲಿ ಅಂತ ಹೇಳೋದು. ಸೊ 1 ಸೈಕಲ್ ತಗೋತಾರೆ, ಅದಕ್ಕೆ ಟ್ರೀಟ್ಮೆಂಟ್ ಫಲ ಸಿಗ್ಲಿಲ್ಲ ಅಂದ್ರೆ ದೆನ್ ಜಂಪ್ ಮಾಡೋದು. ಸೊ ದ ಕನ್ಸಿಸ್ಟೆನ್ಸಿ ಇಸ್ ಇಂಪಾರ್ಟೆಂಟ್. ಯಾವುದೇ ಎಸ್ಪೆಷಲಿ ಇನ್ಫರ್ಟಿಲಿಟಿಯಲ್ಲಿ ತುಂಬಾ ಇಂಪಾರ್ಟೆಂಟ್. ಮಿನಿಮಮ್ ನಾ ಹೇಳೋದು 3 to 4 ಮಂತ್ಸ್ ದೇ ಹ್ಯಾವ್ ಟು ಸ್ಟೇ ವಿತ್ ದ ಡಾಕ್ಟರ್. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಳ್ಳೆ ಡಾಕ್ಟರ್, ಈಗ ನಮ್ಮ ಒಂದು ಆಧ್ಯಾತ್ಮ ಜ್ಯೋತಿಷ್ಯದ ಒಂದು ರೆಮಿಡಿನೂ ಕೂಡ ನಿಮ್ಮ ಅನುಮತಿ ತಗೊಂಡು ಕೊಟ್ಬಿಡ್ತೀನಿ. ಸೊ ದಟ್ ಮತ್ತೆ ಇನ್ನೊಂದು ಕೊನೆ ಪ್ರಶ್ನೆ ಇರುತ್ತೆ, ಅದನ್ನು ಕೇಳ್ತೀನಿ. ವೀಕ್ಷಕರು, ಈಗ ಸಂತಾನ ಪ್ರಾಪ್ತಿ ಅಂತ ಬಂದಾಗ ಇನ್ನೂ ಒಂದು ಮಿರಾಕಲ್ ರೆಮಿಡಿ ಹೇಳ್ತೀನಿ ನಿಮಗೆ. ಇದು ತುಂಬ ಮಿರಾಕಲ್ಲೇ ಮಾಡುತ್ತೆ. ದಂಪತಿಗಳು ಏನು ಮಾಡಬೇಕು, ರಾತ್ರಿ ಊಟ ಮಾಡಿ ಮಲಗುವ ಮುನ್ನ, ಇನ್ನೇನೆಲ್ಲ ಕೆಲಸ ಮುಗಿಸಿರ್ತಾರೆ, ಊಟ ಮಾಡಿ ಮಲಗಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ತಾಮ್ರದ ಚೊಂಬಲ್ಲಿ ನೀರನ್ನು ತುಂಬಿಸ್ಕೋಬೇಕು. ಆ ತಾಮ್ರದ ಚೊಂಬನ್ನು ಅವ್ರು ಇನ್ನೇನು ಕೆಲಸ ಮುಗಿಸಿ ಸಾಯಂಕಾಲ 6 ಗಂಟೆ 7 ಗಂಟೆ ಮನೆಗೆ ಬಂದಾಗ ತಾಮ್ರದ ಚೊಂಬಿನಲ್ಲಿ ಕುಡಿಯೋ ನೀರು ತುಂಬಿಸಿ ದೇವ್ರ ಫೋಟೋ ಎದುರುಗಡೆ ಇಟ್ಟುಬಿಡಬೇಕು. ದೇವ್ರ ಮನೆಯಲ್ಲಿ ಒಂದು ಅಟ್ಲೀಸ್ಟ್ 2 to 3 ಅವರ್ಸ್ ಅದು ವಾಟರ್ ಚಾರ್ಜ್ ಆಗಿರುತ್ತೆ. ದೈವೀಯ ಗುಣ, ಒಂದು ಡಿವೈನ್ ಪವರ್ ಬಂದಿರುತ್ತೆ. ಅದಾದಮೇಲೆ ದಂಪತಿಗಳು ಊಟ ಮುಗಿಸಿ ಇನ್ನೇನು ಮಲಗಕ್ಕೆ ಹೋಗ್ತಾರೆ ಅನ್ನೋ ಸಂದರ್ಭದಲ್ಲಿ ತಾಮ್ರದ ಒಂದು ಚೊಂಬಿನಲ್ಲಿ ನೀರೇನಿರುತ್ತೆ, ಕುಡಿಯೋ ನೀರು, ಅದನ್ನು ಅಗೇನ್ ತಾಮ್ರದ ಲೋಟಕ್ಕೇನೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ತಾಮ್ರದ ಲೋಟದಲ್ಲಿ ನೀರು ಹಾಕ್ಕೊಂಡು ಅವರೊಂದು ತಾಮ್ರದ ಲೋಟ, ಇವರೊಂದು ತಾಮ್ರದ ಲೋಟ ನೀರು ಹಾಕ್ಕೊಂಡ್ಬಿಟ್ಟು ಒಂದು ಮಂತ್ರ ಇದೆ, 11 ಸಲ ಆ ಮಂತ್ರವನ್ನು ಆ ತಾಮ್ರದ ಲೋಟವನ್ನು ಕೈಯಲ್ಲೇ ಹಿಡ್ಕೊಂಡು, ನೀರು ವಿತ್ ಲೋಟ ಕೈಯಲ್ಲಿ ಹಿಡ್ಕೊಂಡು ಆ ಮಂತ್ರವನ್ನು 11 ಸಲ ಹೇಳಿಬಿಟ್ಟು ಇಬ್ಬರು ಕುಡಿಬೇಕಾಗತ್ತೆ. ಇದನ್ನು 41 ಡೇಸ್ ರೆಗ್ಯುಲರ್ ಆಗಿ ಮಾಡಬೇಕು. 1 ದಿವಸ ಬಿಟ್ಟು ಮತ್ತೆ 41 ಡೇಸ್, 1 ದಿವಸ ಬಿಟ್ಟು ಮತ್ತೆ ಒಂದು 41 ಡೇಸ್. ಸ್ತ್ರೀಯರು ತಮ್ಮ ಪೀರಿಯಡ್ಸ್ ಟೈಮಲ್ಲಿ ಅದನ್ನು 3-4 ದಿವಸ ಅವಾಯ್ಡ್ ಮಾಡ್ಕೋಬೋದು. ಆ ಮಂತ್ರ ಹೇಳ್ಕೊಡ್ತೀನಿ, ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ. ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಮಂತ್ರ 11 ಸಲ ಹೇಳ್ಕೊಂಡು ನೀವು ನೀರನ್ನು ಕುಡಿದ್ಬಿಡ್ಬೇಕು. ಇಂಡಿವಿಜುವಲಿ ಗಂಡ ಮತ್ತು ಹೆಂಡತಿ ಸಪ್ರೇಟಾಗಿ ಲೋಟದಲ್ಲಿ ನೀರು ಕುಡಿದ್ಬಿಡಿ. ಇದು ನಿಮಗೆ ತುಂಬ ಚಮತ್ಕಾರಿ ರೀತಿಯಲ್ಲಿ ರಿಸಲ್ಟ್ ಕೊಡುತ್ತೆ. 1 ವರ್ಷದಲ್ಲಿ ಕಂದಮ್ಮನ ಆಗಮನ ನಿಮ್ಮ ಮಡಿಲಿಗೆ ಅದು ಖಾತ್ರಿ ಮಾಡುತ್ತೆ. ಅದರ ಜೊತೆಗೆ ಡಾಕ್ಟರ್ ಟ್ರೀಟ್ಮೆಂಟ್ ಏನಿದೆ ಅದನ್ನು ಕೂಡ ಮುಂದುವರಿಸಬೇಕಾಗುತ್ತೆ. ಡಾಕ್ಟರ್, ಈಗ ಕೊನೆಯ ಪ್ರಶ್ನೆಯನ್ನು ನಾನು ಕೇಳಲಿಕ್ಕಾಗಿ, ಲೋ AMH ಅಂತ ಹೇಳ್ತಾರೆ. ಆ ಲೋ AMH ಇರೋರಿಗೆ IVF ಟ್ರೀಟ್ಮೆಂಟ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಕೊಡುತ್ತೆ ಅನ್ನೋ ಪ್ರಶ್ನೆ ಸಾಮಾನ್ಯ ಜನರಲ್ಲಿ ಇದ್ದೇ ಇರುತ್ತೆ. ಖಂಡಿತವಾಗ್ಲೂ ಈ ಲೋ AMH ಅಂತಂದರೆ ಒಂದು ಹಾರ್ಮೋನ್ ಟೆಸ್ಟ್ ಮಾಡ್ತೀವಿ ನಾವು, ಆ್ಯಂಟಿಮುಲೇರಿಯನ್ ಹಾರ್ಮೋನ್ ಅಂತ. ಸೊ ಇದು ಇಂಡಿಕೇಟರ್ ಫಾರ್ ಒವೇರಿಯನ್ ರಿಸರ್ವ್ ಅಂತ ಹೇಳ್ತೀವಿ. ಸೊ ಇದು ಲೋ AMH ಇರೋರಿಗೆ ಇದು ಒವೇರಿಯನ್ ರಿಸರ್ವ್, ಅದು ಕೆಪಾಸಿಟಿ ತೋರಿಸುತ್ತೆ. ಅಂದರೆ ಕೆಪಾಸಿಟಿ ಆಫ್ ದ ಓವರೀಸ್ ಟು ಹ್ಯಾವ್ ಅ ಫರ್ಟಿಲೈಸಬಲ್ ಓವಾ ಅಂತ ಹೇಳ್ತೀವಿ. ಅಂದರೆ ಗುಣಮಟ್ಟದ ಎಗ್ಸು ಅದಕ್ಕೆ ಅದು ಎಷ್ಟು ಇರುತ್ತೆ ಫ್ಯೂಚರ್ ಫರ್ಟಿಲಿಟಿ ಇದಕ್ಕೆ ಅಂತ. ಈ ಲೋ AMH ಈಗ ಆ್ಯಸ್ ಏಜ್ ಅಡ್ವಾನ್ಸಸ್
ಅವರಿಗೆ ನಾವು ನ್ಯಾಚುರಲ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಕೆಲವೊಂದು ಕಂಡೀಷನ್ಸು ಜೆನೆಟಿಕ್ಸ್ ಇರ್ಬೋದು, ಇಲ್ಲ ಆಟೋ ಇಮ್ಯೂನ್ ಡಿಸೀಸಸ್ಸು, ಸೊ ಇವ್ರಿಗೆ ಏಜ್ ಎಕ್ಸ್ಪೆಕ್ಟೆಡ್ಗಿಂತ ಈ ವ್ಯಾಲ್ಯೂಸು ತುಂಬಾ ಲೋ ಇರುತ್ತೆ. ಸೊ ಅವೈಲೇಬಲ್ ಫ್ಯೂವರ್ ಎಗ್ಸ್ ಆರ್ ಅವೈಲೇಬಲ್ ಫಾರ್ ದ ಕನ್ಸೆಪ್ಷನ್ ಅಂತ. ಸೊ ಈಗ ಫ್ಯೂ ಎಗ್ಸ್ ಇದ್ದರೆ ಅದರಲ್ಲಿ ಗುಣಮಟ್ಟದ್ದು ಇರಲ್ಲ. ಸೊ ಕ್ವಾಲಿಟಿ ಆಲ್ಸೋ ಆ್ಯಂಡ್ ಕ್ವಾಂಟಿಟಿ ಆಲ್ಸೋ ವಿಲ್ ಬಿ ರೆಡ್ಯೂಸ್ಡ್. ಈಗ ಇನ್ನೊಂದು ಕಂಡೀಷನ್ಸ್ ನಾನು ಆಗಲೇ ಹೇಳಿದೆ, ಎಂಡೋಮೆಟ್ರಿಯಾಟಿಕ್ ಸಿಸ್ಟು, ಒವೇರಿಯನ್ ಸಿಸ್ಟ್, ದ ಡರ್ಮಾಯ್ಡ್ ಸಿಸ್ಟು, ಅದೆಲ್ಲ ಓವರಿ ಟಿಶ್ಯೂ ಡಿಸ್ಟ್ರಕ್ಟ್ ಮಾಡಿರುತ್ತೆ. ಇನ್ನು ಪ್ರೀವಿಯಸ್ಲಿ ಓವೇರಿಯನ್ ಸರ್ಜರಿ, ಓವರಿ ಮೇಲೆ ಯಾವುದಾದ್ರು ಈಗ ಸೀರಸ್ ಸಿಸ್ಟು ಇಲ್ಲ ಮ್ಯೂಸಿನಸ್ ಸಿಸ್ಟು ಆ ಥರದಲ್ಲಿ ಸರ್ಜರಿ ಮಾಡಿರ್ತಾರೆ. ಸೊ ಹಾಫ್ ಆಫ್ ದ ಓವರಿ ಡ್ಯಾಮೇಜ್ ಆಗಿರುತ್ತೆ, ಇಲ್ಲ ಒಂದು ಓವರಿ ಫುಲ್ ತೆಗೆದಿರ್ತಾರೆ. ಸೊ ರಿಮೈನಿಂಗ್ ಏನಿರುತ್ತೆ ಅದು ಮಾತ್ರ ಯೂಸ್ ಇರುತ್ತೆ. ಇನ್ನು ಕೆಲವು ಎಂಡೋಮೆಟ್ರಿಯಾಟಿಕ್ ಸಿಸ್ಟು, ಅದು ಇನ್ಫ್ಲಮೇಟರಿ ಡಿಸೀಸ್ ಅಂತೀವಿ. ಸೊ ಅದು ಟಿಶ್ಯೂ ಡಿಸ್ಟ್ರಕ್ಷನ್ ಮಾಡುತ್ತೆ. ಸೊ ಒಂದು ಟ್ಯೂಬ್ ಹಾಳಾಗಿರುತ್ತೆ ಬಿಕಾಸ್ ಆಫ್ ಲಾಡ್ ಆಫ್ ಅಡೇಷನ್ಸು, ಟ್ಯೂಬೋ ಓವೇರಿಯನ್ ಮಾಸ್ ಥರ ಫಾರ್ಮ್ ಆಗಿರುತ್ತೆ. ಸೊ ಇಂಥವ್ರಿಗೆ ಫಸ್ಟ್ ಆಫ್ ಆಲ್ ಲೋ AMH, ಫಸ್ಟ್ ಎಂಡೋಮೆಟ್ರಿಯೋಸಿಸ್ ಇದ್ದು ಅವ್ರಿಗೆ ಹಾಗೆ ನೀವು IVF ಮಾಡ್ತೀನಿ ಕೆಲವೊಂದು ಸತಿ ಅದು ಡೈರೆಕ್ಟಾಗಿ ಅಪ್ರೋಚ್ ಮಾಡಿಬಿಡ್ತಾರೆ. ಬಟ್ ನಾನು ಹೇಳೋದು ಅದು ತಪ್ಪು. ಬಿಕಾಸ್ ಡಿಸೀಸ್ ನೀವು ಅದನ್ನು ಕ್ಲಿಯರ್ ಮಾಡಲಿಲ್ಲ ಅಂತಂದರೆ ನೀವು IVF ಮಾಡಿನೂ ಸಕ್ಸಸ್ ರೇಟ್ ಕೊಡೋದು ಕಷ್ಟ ಆಗುತ್ತೆ. ಖಂಡಿತ. ಈ ಎಂಡೋಮೆಟ್ರಿಯೋಸಿಸ್ ಎಷ್ಟು ಸಿವಿಯರ್ ಆಗಿ ಅಫೆಕ್ಟ್ ಮಾಡಿರುತ್ತಂದರೆ ಫುಲ್ಲು ಪೆಲ್ವಿಸ್ಸು, ಬವಲ್ಲು, ಯುರೇಟರ್ಸು ಎಲ್ಲ ಅಡೇಷನ್ಸ್ ಇರುತ್ತೆ. ಅದೆಲ್ಲ ರಿಲೀಸ್ ಮಾಡಿ ಕಂಪ್ಲೀಟ್ ಕ್ಲಿಯರೆನ್ಸ್ ಮಾಡಿ ದೆನ್ ಯು ಸ್ಟಿಮ್ಯುಲೇಟ್, ದೇ ವಿಲ್ ರೆಸ್ಪಾಂಡ್ ಬ್ಯೂಟಿಫುಲಿ, ದೇ ವಿಲ್ ಕನ್ಸೀವ್ ಇನ್ ವೆರಿ ಗುಡ್. ಈಗ ನಂದು ಒಂದು ಪೇಷಂಟ್ ಇದ್ದಾರೆ, ಈಗ IVF ಆಲ್ರೆಡಿ 2 ಸತಿ ಫೇಲ್, ಎಂಡೋಮೆಟ್ರಿಯಾಟಿಕ್ ಸಿಸ್ಟೆ. ಸೊ ಅದು ಸಿಸ್ಟು ಈಗ ತೆಗೆದು ಅವ್ರದ್ದು AMH ಈಗ ಆಲ್ಮೋಸ್ಟ್ 0.2 ಬಂದಿದೆ. ಸೊ 2 ಸತಿ IVF ಫೇಲ್ಯೂರು. ಎಂಡೋಮೆಟ್ರಿಯಾಟಿಕ್ ಸಿಸ್ಟ್ ಇನ್ನು ಉಳಿದಿರೋ ಓವರಿನಲ್ಲಿ ಸ್ಟಿಲ್ ದಟ್ ಇಸ್ ದೇರ್. ಸೊ ಆ ಸಿಸ್ಟ್ ಎಷ್ಟು ಡಿಸೀಸ್ ಇಂಪ್ಯಾಕ್ಟ್ ಇತ್ತು ಅಂದರೆ ನಮಗೆ ಅದು ಡಿಸೀಸ್ ಕ್ಲಿಯರ್ ಫುಲ್ಲು ರಿಲೀಸ್ ಮಾಡೋದಕ್ಕೆ ಒಂದು 2.5 hour ಆಯಿತು ಲ್ಯಾಪ್ರೋಸ್ಕೋಪಿಕಲಿ. ಸೊ ಅದು ಮಾಡಿಬಿಟ್ಟು IVF ಮಾಡಿ ಈಗ ಅವಳು ಕನ್ಸೀವ್ ಆಗಿದ್ದಾಳೆ. ತುಂಬ ಸಂತೋಷ. ಸೊ AMH ನೀವು ಕೇಳಿದ್ರಿ ಅದು ಸಕ್ಸಸ್ ಎಷ್ಟು ಅಂತ. ಬಟ್ ಲೋ AMH ಇರೋರಿಗೆ ಒಂದು 30 to 40% ಅಷ್ಟೇ ಕೊಡೋಕೆ, ಈವನ್ IVF ಮಾಡಿದ್ರೂ ಅಷ್ಟೇ ಕೊಡೋಕ್ಕಾಗೋದು. ಸೊ ಇದನ್ನು ನಾವು IUIಯಲ್ಲೇ ಪ್ರಾಪರಾಗಿ 3 cycles ದಟ್ ಸೇಮ್ ಪರ್ಸೆಂಟೇಜ್ ವಿ ವಿಲ್ ಗೆಟ್. ಬಿಕಾಸ್ ಆ AMH ಲೋ AMH ಇಂದ ನಾವು ವಾಟ್ ಎವರ್ ಎಗ್ಸ್ ನಾವು ಎಗ್ ಏನು ರಿಟ್ರೀವ್ ಮಾಡ್ತೀವಿ, ವಾಟ್ ಎವರ್ ಶಿ ವಿಲ್ ಹ್ಯಾವ್ ವಿ ವಿಲ್ ಗೆಟ್. ಒಂದೊಂದು ಸತಿ ಎಂಟಿ ಫಾಲಿಕಲ್ ಇರುತ್ತೆ ಈ 0.2 0.3 ಇರೋರಿಗೆಲ್ಲ. ಸೊ ಒಂದು ಕಾಸ್ಟು ಫ್ಯಾಕ್ಟರ್ ಇರುತ್ತೆ. ಬಟ್ ಇದ್ದಂಥವ್ರಿಗೆ ಒಂದು ಟ್ರಯಲ್ ಕೊಡ್ಬೋದು, ಅವ್ರದ್ದೇ ಎಗ್ಗು ನೀವು ಟ್ರೈ ಮಾಡ್ಬೋದು ಅಂತ. ಬಟ್ ಡೆಫಿನೆಟ್ಲಿ 30 to 40% ಅದಕ್ಕೆ ಮೇಲೆ ಇಲ್ಲ ಅವ್ರಿಗೆ ರಿಸಲ್ಟ್ಸು. ಸೊ ಹೇಳ್ತಾರೆ ನಾನು 70%, ಬಟ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಐ ಹ್ಯಾವ್ ನಾಟ್ ಗಾಟ್ ದಟ್ ರಿಸಲ್ಟ್ಸ್ ಲೋ AMH ಅಲ್ಲಿ. ಸೊ ಅವ್ರಿಗೆ ಒಂದು ಫೇಲ್ಯೂರ್ ಆಯಿತು ಅಂದರೆ ನೆಕ್ಸ್ಟ್ ಡೋನರ್ ಆಪ್ಷನ್ ಐ ಗಿವ್. ತುಂಬ ಸಂತೋಷ ಡಾಕ್ಟರ್. ಈಗ ಕೊನೆಯದಾಗಿ ವೀಕ್ಷಕರಿಗೆ ಏನಾದರೂ ಹೇಳಲಿಕ್ಕಿದೆಯಾ? ನಾನು ಹೇಳೋದೇನೆಂದರೆ, ಈಗ ಬರ್ತಾರೆ ಇದು ಇನ್ಫರ್ಟಿಲಿಟಿ. ಸೊ ಬಂದ ತಕ್ಷಣ ತುಂಬ ಸ್ಟ್ರೆಸ್ಸಲ್ಲಿ ಇರ್ತಾರೆ ಅವರು. ಒಂದು 3-4 months ವಿತ್ ಸ್ಟ್ಯಾಂಡ್ ಆಗಲ್ಲ. ಅಂದರೆ ನನಗೆ ಈಗ ಒಂದೇ ಸೈಕಲಲ್ಲಿ ನಂಗೆ ರಿಸಲ್ಟ್ ಬೇಕು ಅಂತ ಇರ್ತಾರೆ. ಸೊ ಅವ್ರು ನಾನು ಹೇಳೋದು, ಈಗ ನಮ್ಮ ಸೆಂಟರಲ್ಲಿ ನಾನು ಒಂದು ಸೈಕಲ್ ಫಸ್ಟ್ ಏನು ಬಂದಿರ್ತಾರಲ್ಲ ಅವ್ರಿಗೆ ನಾನು ಏನೂ ಇನ್ವೆಸ್ಟಿಗೇಷನ್ಸ್ ಮಾಡೋದಿಲ್ಲ. ಅವ್ರದ್ದೇನು ಬ್ಲಡ್ ಟೆಸ್ಟು ಸಿಂಪಲ್, ಅವ್ರದ್ದು ಹಿಮೋಗ್ಲೋಬಿನ್ನು, ಶುಗರು, ಥೈರಾಯ್ಡು ಇಷ್ಟು ನೋಡಿರ್ತೀನಿ. ಒಂದು AMH ಫ್ಯಾಕ್ಟರ್ ಒಂದು ನೋಡಿರ್ತೀನಿ. ಇದು ಬಿಟ್ಟರೆ ನಾನು ಒಂದೊಂದು ಸತಿ ನಾನು ಸ್ಕ್ಯಾನಲ್ಲಿ ಈಗ ಬರೀ AMH ಒಂದೇ ಅಂತಲ್ಲ, ಈವನ್ ಅದಕ್ಕೆ ಕೋರಿಲೇಟಾಗಿ ಫಾಲಿಕ್ಯುಲರ್ ಕೌಂಟು ನಾವು ನೋಡ್ತೀವಿ. ಸೊ ಒಂದು ಸತಿ ನೀವು ಸ್ಕ್ಯಾನ್ ಮಾಡಿದಾಗ ಅವ್ರಿಗೆ ಎಷ್ಟು ಫಾಲಿಕಲ್ಸ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಎಲ್ಲರಿಗೂ AMH ಮಾಡಲೇಬೇಕು ಅಂತಲ್ಲ. ಬಟ್ ಅಫ್ಕೋರ್ಸ್ 3 cycles ನಮಗೆ ರಿಸಲ್ಟ್ ಬಂದಿಲ್ಲ ಅಂದರೆ ದೆನ್ ಐ ವಿಲ್ ಸಜೆಸ್ಟ್ ಟೆಸ್ಟ್. ಈ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಸೊ ಆ ಪ್ರಾಸೆಸ್ಸಲ್ಲಿ ಒಂದು 4 cycles ಇರಬೇಕಾಗುತ್ತೆ. ಆ 4 cycles ಅವರು ಬರ್ತಾ ಇರಬೇಕಲ್ಲ. ಸೊ ಅದನ್ನು ಬೇಜಾರು ಮಾಡ್ಕೋಬೋದು ಅವರು. ಸೊ ಒಬ್ಬೊಬ್ಬರಿಗೆ ಟೈಮ್ ಹಿಡಿಯುತ್ತೆ ಒಂದೊಂದು ಕಪಲ್ಗೆ. ಬಟ್ ಒಬ್ಬೊಬ್ಬರು ಒಂದೊಂದು ಸೈಕಲಲ್ಲೇ ಕನ್ಸೀವ್ ಆಗಿಬಿಡ್ತಾರೆ. ಸೊ ದರ್ ಈಸ್ ವೇರಿಯೇಷನ್. ಸೊ ಇದನ್ನು ಅವರು ಪರಿಗಣಿಸಬೇಕು ಅಂತ ಹೇಳಿ. ಡೆಫಿನೆಟ್ಲಿ ತುಂಬ ಸಂತೋಷ ಡಾಕ್ಟರ್. ತುಂಬ ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ಒಂದು ವ್ಯಾಲ್ಯುಬಲ್ ಸಮಯವನ್ನು ಎತ್ತಿ ನಮ್ಮ ಪಾಡ್ಕಾಸ್ಟಿಗೆ ಕೊಟ್ರಿ. ಸಾಕಷ್ಟು ವೀಕ್ಷಕರಿಗೆ ಈಗ 3 ಪಾಡ್ಕಾಸ್ಟನ್ನು ಮಾಡಿದ್ದೀವಿ ನಾವು.
ಎಲ್ರಿಗೂ ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಆ ಪಾಡ್ಕಾಸ್ಟ್ಗಳು ತುಂಬ ಅಂದರೆ ತುಂಬ, ಮೊದಲೇ ಮತ್ತು 2ನೇ ಪಾಡ್ಕಾಸ್ಟ್ ಅಂತೂ ತುಂಬ ಪಾಪ್ಯುಲರ್ ಆಗಿದೆ, ತುಂಬ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ಸಾಕಷ್ಟು ಈಗ ಲಾಸ್ಟ್ 2 ಪೇಷಂಟ್ಸ್ ಪಾಡ್ಕಾಸ್ಟ್ ಇಂದ ಬಂದಿದ್ದು, ಬಟ್ ಅವ್ರಿಗೆ ಬೇರೆ ಆಪ್ಷನ್ ಇರಲಿಲ್ಲ IVF, ಬಟ್ ಅವ್ರಿಗೆ ತುಂಬಾ ಕಡಿಮೆ, ಬಿಕಾಸ್ ದೇ ವರ್ ನಾಟ್ ಅಫೋರ್ಡಬಲ್. ಬಟ್ ಅವಳು ಅಷ್ಟು ದೂರದಿಂದ ಬಂದಲ್ಲ ಅಂತ ಹೇಳ್ಬಿಟ್ಟು ನನ್ನ ಚಾರ್ಜಸ್ ನಾನು ವೇವ್ ಆಫ್ ಮಾಡಿದ್ದೀನಿ. ಸೊ ಅವ್ರಿಗೆ, ಸೊ ಶಿ ಈಸ್ ಆಲ್ರೆಡಿ ನಾವು 3 months ತುಂಬ ಸಂತೋಷ. ಲೋ ಕಾಸ್ಟ್ ಬಜೆಟ್ ಅಲ್ಲೇ ಮಾಡ್ಕೊಟ್ಟಿದ್ದೀನಿ. ಬಹಳ ತುಂಬ ಹೃದಯದಿಂದ ನಿಮಗೆ ನಾನು ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಮತ್ತು ಧನ್ಯವಾದ ಹೇಳ್ತೀನಿ ಮೇಡಮ್, ಸಮಯ ಮಾಡ್ಕೊಂಡು ಬಂದ್ರಿ. ಮತ್ತೆ ಮುಂದೆ ಪಾಡ್ಕಾಸ್ಟಲ್ಲಿ ಸಿಗೋಣ. ಇನ್ನೂ ಹೆಚ್ಚು ಡಿಸ್ಕಸ್ ಮಾಡಲಿಕ್ಕಿದೆ ಈ ಇನ್ಫರ್ಟಿಲಿಟಿ ಬಗ್ಗೆ, ಸಂತಾನ ಪ್ರಾಪ್ತಿಗೆ ಯಾವೆಲ್ಲ ಚಿಕಿತ್ಸಾ ಕ್ರಮಗಳಿದೆ, ತುಂಬ ಬಜೆಟ್ ಫ್ರೆಂಡ್ಲಿ, ಪಾಕೆಟ್ ಫ್ರೆಂಡ್ಲಿ ಅಂತ ಹೇಳಿ. ಮತ್ತೆ ತಪ್ಪದೇ ಬರಬೇಕು ಅಂತ ನಾನು ಲ್ಯಾಪ್ರೋಸ್ಕೋಪಿ ಬಗ್ಗೆ ಹೈಲೈಟ್ ಏನು ಮಾಡಿಲ್ಲ ಅಲ್ವಾ, ಬಟ್ ನಾನು ಹೇಳ್ತೀನಿ. ತುಂಬಾ ನಾವು ಡಿಸ್ಕಸ್ ಮಾಡ್ಲಿಕ್ಕಿದೆ ಅನ್ಸುತ್ತೆ. ಸಾಕಷ್ಟು ವಾಸ್ಟ್ ಸಬ್ಜೆಕ್ಟ್ ಇರೋದ್ರಿಂದ ತುಂಬಾ ಸಬ್ಜೆಕ್ಟ್ಗಳು ಹೋಗ್ತಾ ಹೋಗ್ತಾ ಎಷ್ಟೊಂದು ಫ್ಯಾಕ್ಟರ್ಸ್ ಅನಲೈಸ್ ಮಾಡ್ಬೇಕು. ನಿಜ ಕೇಸ್ ಸ್ಟಡೀಸ್ ಇರುತ್ತೆ, ಹ್ಯಾಪಿನೆಸ್ ಶೇರ್ ಮಾಡೋದಿರುತ್ತೆ. ಅದನ್ನ ನಾನೇ ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಮತ್ತೆ ಮುಂದಿನ ಪಾಡ್ಕಾಸ್ಟ್ ಅಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ತುಂಬಾ ಧನ್ಯವಾದಗಳು ಡಾಕ್ಟರ್, ತುಂಬಾ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಪಾಡ್ಕಾಸ್ಟ್. ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ಡಾಕ್ಟರ್ IVF ಟ್ರೀಟ್ಮೆಂಟ್ ಅಂದ್ರೆ ಎಷ್ಟು ಸೇಫ್ ಆಗಿರುತ್ತೆ, IVF ಟ್ರೀಟ್ಮೆಂಟ್ನಿಂದ ಏನಾದರೂ ಅಬ್ನಾರ್ಮಲ್ ಮಕ್ಕಳು ಹುಟ್ಟುತ್ತಾರಾ, ಈ ಸಾಮಾನ್ಯ ಜನರಲ್ಲಿ ಒಂದು ಕ್ವಶನ್ಸ್ ಇರುತ್ತೆ, ಅದಕ್ಕೆಲ್ಲ ಸೂಕ್ತ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಹಾಗೆ ಫಲವತ್ತತೆ ಫರ್ಟಿಲಿಟಿ ಬಗ್ಗೆ ಚಿಕಿತ್ಸೆ ಪಡಿಬೇಕಾದ್ರೆ ಯಾವೆಲ್ಲ ಮೆಜರ್ಸ್ಗಳನ್ನು ನಾವು ತಗೋಬೇಕಾಗತ್ತೆ, ಲೋ AMH ಇದ್ದರೆ IVF ಅಲ್ಲಿ ಟ್ರೀಟ್ಮೆಂಟ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಸಿಗುತ್ತೆ, ಇವೆಲ್ಲ ಆಯಾಮಗಳನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಡಾಕ್ಟರ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮುಂದಿನ ಸಂಚಿಕೆಗಳಲ್ಲಿ ಕೂಡ ಡಾಕ್ಟರ್ ತ್ರಿವೇಣಿಯವರು ಬರ್ತಾರೆ. ಸಾಕಷ್ಟು ವಿಷಯಗಳನ್ನು ಹಂಚ್ಕೊಳ್ಳಿಕ್ಕಿದೆ, ಮಿಸ್ ಮಾಡದೆ ನೋಡ್ತಾ ಇರಿ. ವೀಕ್ಷಕರೇ, ನೀವು ಕೂಡ ಸಂತಾನ ಪ್ರಾಪ್ತಿಗೋಸ್ಕರ ಹಂಬಲಿಸ್ತಾ ಇದ್ದೀರಾ? ಹೌದು ಗುರುಗಳೇ, ತುಂಬ ಕಡೆ ತೋರಿಸಿದ್ದೀವಿ, ಆಗಿಲ್ಲ, IVF ಆಗಿಲ್ಲ, ನಾವು ಹತಾಶರಾಗ್ಬಿಟ್ಟಿದ್ದೀವಿ, ಪಾಕೆಟಲ್ಲಿ ದುಡ್ಡೇ ಇಲ್ಲ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ. ಸಾಕಷ್ಟು ಜನರು ವೀಕ್ಷಕರು ತಮ್ಮ ಅಭಿಪ್ರಾಯ ಹಂಚ್ಕೋತಾ ಇರ್ತಾರೆ. ನಿರಾಶೆ ಪಡಬೇಡಿ. ಅಂಧಕಾರದಲ್ಲಿ ಡಾಕ್ಟರ್ ತ್ರಿವೇಣಿ MP ಅವರ ನೋಬಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆಳಕಿನ ಕಿರಣವಾಗಿ ಗೋಚರಿಸ್ತಾ ಇದೆ. ನಾನೇ ನನ್ನ ಕಣ್ಣಾರೆ ಸ್ವತಃ ನೋಡಿದ್ದೀನಿ. ಡಾಕ್ಟರ್ ರಾಜ್ಯ ಪ್ರಶಸ್ತಿ ವಿಜೇತ ವೈದ್ಯರಾಗಿದ್ದಾರೆ. 100ಕ್ಕೆ 100 1000 ಪಟ್ಟು ಯಶಸ್ಸನ್ನು ಕೊಡ್ತಾರೆ. ತಡ ಮಾಡಬೇಡಿ, ಕೊನೆಯ ಅವಕಾಶ ನಿಮಗೆ ಹುಡುಕಿ ಬಂದಿದೆ, ಡೋರ್ ನಾಕ್ ಮಾಡ್ತಾ ಇದೆ. ಡಾಕ್ಟರ್ ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಫೋನ್ ನಂಬರ್ ಕಾಣಿಸ್ತಾ ಇದೆ. ಇಮ್ಮಿಡಿಯೇಟ್ಲಿ ಈ ಪಾಡ್ಕಾಸ್ಟ್ ನೋಡಿದ ತಕ್ಷಣ ಫೋನನ್ನು ಕೈಗೆತ್ಕೊಳ್ಳಿ, ಅಪಾಯಿಂಟ್ಮೆಂಟ್ ತಗೊಳ್ಳಿ. ತಡ ಮಾಡದೆ ನೀವು ರಾಜ್ಯದ ಯಾವುದೇ ಮೂಲೆಯಿಂದಾಗಿರ್ಬೋದು ಬಂದು ಡಾಕ್ಟರ್ನ ಮೀಟ್ ಮಾಡಿ. ನಿಮಗೆ ಸಕ್ಸಸ್ ಗ್ಯಾರಂಟಿ. 1 ವರ್ಷದ ಒಳಗಡೆ ನಿಮ್ಮ ಮಡಿಲಿಗೆ ಕಂದಮ್ಮನ ಆಗಮನ ಗ್ಯಾರಂಟಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವೈದ್ಯಕೀಯ ವಿಜ್ಞಾನ ಹಾಗೂ ಜ್ಯೋತಿಷ್ಯ ಸಮ್ಮಿಳಿತವಾದಂಥ ಈ ಪಾಡ್ಕಾಸ್ಟ್ನಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಮತ್ತು ಡಾಕ್ಟರ್ ತ್ರಿವೇಣಿ ಅವರು ಬರ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.